ನನ್ನ ಹೆಸರು ವಿವೇಕ್. ನನ್ನ ವಯಸ್ಸು 28. ಇವತ್ತು ನನ್ನ ಮದುವೆ. ಇವತ್ತು ನನ್ನ ಮುಖದಲ್ಲಿ ಒಂದು ಹೊಸ ಹೊಳಪಿತ್ತು ಎಂದು ಎಲ್ಲರೂ ಹೇಳುತ್ತಿದ್ದರು. ಅಲ್ಲದೆ ವಿವೇಕ್, ನಿನ್ನ ಮುಖದಲ್ಲಿ ಹೊಸ ಬಣ್ಣ ಬಂದಿದೆ ಎನ್ನುತ್ತಿದ್ದರು. ಯಾಕೆ ನನ್ನ ಮುಖದಲ್ಲಿ ಹೊಸ ಬಣ್ಣ ಬರಬಾರ್ದು? ನನ್ನ ಇಷ್ಟದಂತೆ ಮದುವೆ ಆಗುತ್ತಿರೋದ್ರಿಂದ ಹೊಸ ಬಣ್ಣ ಬರಬೇಕು ತಾನೆ. ನಾನು ನನ್ನ ಕೋಣೆಯಲ್ಲಿ ಕುಳಿತುಕೊಂಡು ಇದ್ದೆ. ಮದುವೆ ವಿಚಾರವಾಗಿ ನಾನು ಯೋಚಿಸ್ತಿದ್ದೆ. ಆಗ ನನ್ನ ಅಪ್ಪ ಬಾಗಿಲನ್ನು ತಟ್ಟುತ್ತಾ ಒಳಗೆ ಬಂದರು. ಹಿಂದಿನಿಂದ ಅಮ್ಮ ಕೂಡ ಇದ್ರು. ನಾನು ಒಮ್ಮೆಲೆ ಆಶ್ಚರ್ಯಗೊಂಡೆ. ಯಾಕಂದರೆ ಮನೆಯಲ್ಲಿ ತುಂಬ ಅತಿಥಿಗಳು ಇದ್ದರು. ಅವರನ್ನು ಸರಿಯಾಗಿ ಗಮನಿಸುವುದು ಸಹ ಅವರ ಜವಾಬ್ದಾರಿಯಾಗಿತ್ತು. ನಾನು ಅಪ್ಪನನ್ನು ನೋಡಿ ನಿಂತೆ. ಆಗ ಅಪ್ಪ ಹೇಳಿದರು, ಕುಳಿತುಕೋ, ನಿನ್ನೊಂದಿಗೆ ನನಗೆ ಸ್ವಲ್ಪ ಮಾತನಾಡಬೇಕಾಗಿದೆ. ನಾನು ಆಶ್ಚರ್ಯಗೊಂಡೆ. ಯಾಕಂದರೆ ಅಮ್ಮನ ಮುಖದ ಬಣ್ಣವು ಬದಲಾಗಿತ್ತು. ನನ್ನ ಹೃದಯವು ಡವ ಎನ್ನುತ್ತಿತ್ತು. ಅಲ್ಲದೆ ನನಗೆ ತುಂಬ ಹೆದರಿಕೆ ಸಹ ಆಗ್ತಿತ್ತು. ಮದುವೆ ದಿವಸ ಆಗಿರೋದ್ರಿಂದ ಏನಾದರೂ ಮೇಲೆ ಕೆಳಗೆ ಆಗಿ ಸಮಸ್ಯೆ ಆಗಬಹುದಂತ ಅಂದುಕೊಂಡಿದ್ದೆ. ಅಪ್ಪ ನನ್ನನ್ನು ನೋಡಿ ಹೇಳಿದರು, ನಾನು ಹೇಳ ಹೊರಟಿರುವ ಮಾತು ಕೇಳಿ ನಿನಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಎಂದು ನನಗೆ ಗೊತ್ತಿದೆ, ಆದರೆ ಇದು ಸತ್ಯ. ಅವರು ಉದ್ದನೆಯ ಪೀಠಿಕೆಯನ್ನು ಎಳೆಯುತ್ತಿದ್ದರು. ನಾನು ಕೇಳಿದೆ, ಅಪ್ಪ, ಹೇಳುವುದನ್ನು ಬೇಗ ಹೇಳಿ, ಇಷ್ಟೊಂದು ಪೀಠಿಗೆ ಬೇಕಾ ಎಂದೆ. ನೀವು ಹೇಳಬೇಕೆಂದು ಬಂದ ವಿಷಯವನ್ನು ಸಂಕೋಚವಿಲ್ಲದೆ ಹೇಳಿ, ಯಾಕಂದರೆ ನೀವು ನನ್ನ ತಂದೆಯಾಗಿದ್ದೀರಿ. ನೀವು ಹಕ್ಕಿನಿಂದ ಹೇಳಿ. ನಾನು ನಿಮ್ಮ ಮುಂದೆ ಆ ಎಲ್ಲ ವಸ್ತುಗಳನ್ನು ತಂದು ಇಡುತ್ತೇನೆ. ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ನನಗೆ ಯಾವ ವಸ್ತುವಿನ ಅಗತ್ಯವೂ ಇಲ್ಲ. ಹಾಗಾಗಿ ನಾನು ನಿಶ್ಚಿಂತೆಯಿಂದ ಅವರಲ್ಲಿ ಹೇಳಿದೆ. ಆಗ ನನ್ನ ತಂದೆ ಒಮ್ಮೆಲೆ ನನ್ನ ಕೈ ಹಿಡಿದುಕೊಂಡು ನನ್ನ ಮುಖವನ್ನು ನೋಡಿ ಹೇಳಿದರು, ನಿನ್ನನ್ನು ಮದುವೆಯಾಗುವವಳು 5 ದಿವಸಗಳ ಮುಂಚೆ ನನ್ನನ್ನು ಭೇಟಿಯಾಗಿದ್ದಳು. ನಾನು ಆಶ್ಚರ್ಯದಿಂದಲೇ ನನ್ನ ಅಪ್ಪ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡೆ. ಯಾಕಂದರೆ ನಿಜವಾಗ್ಲೂ ಅದು ತುಂಬ ಆಶ್ಚರ್ಯಕರವಾದ ಮಾತೇ ಆಗಿತ್ತು. ಇಲ್ಲದಿದ್ದರೆ ನನ್ನ ತಂದೆಯಲ್ಲಿ ರಾಗಿಣಿಗೆ ಮಾತನಾಡುವಂಥದ್ದು ಏನಿತ್ತು? ಯಾಕೆ ಅವಳು ಮದುವೆಗಿಂತ ಮುಂಚೆ ನನ್ನ ತಂದೆಯನ್ನು ಭೇಟಿಯಾಗಿದ್ದಳು? ಅಲ್ಲದೆ ನಾನು ಅವಳನ್ನು ಇಷ್ಟಪಟ್ಟು ಮದುವೆ ಆಗ್ತಿದ್ದೇನೆ. ಇಲ್ಲಿಯವರೆಗೆ ಏನೆಲ್ಲ ಸಮಸ್ಯೆಗಳು ಬಂದಿದೆಯೋ ಅವನ್ನು ನಾವಿಬ್ಬರೂ ಕೂಡ ಸೇರಿ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಆದರೆ ರಾಗಿಣಿ ನನ್ನ ಜೊತೆ ಬರದೆ ನನ್ನ ತಂದೆ ಹತ್ತಿರ ಬಂದು ಮಾತನಾಡಿದ್ದು ಯಾಕಾಗಿರಬಹುದು ಎಂದು ಯೋಚಿಸಿ ನನಗೆ ಸಮುದ್ರದಲ್ಲಿ ಮುಳುಗಿದಂತೆ ಆಗಿತ್ತು. ಆಗ ನಾನು ಗೊಂದಲದಿಂದ ಏನಾದರೂ ಹೇಳುವ ಮೊದಲೇ ಅಪ್ಪ ಹೇಳಿದರು, ಮೊದಲು ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ, ನಂತರ ನೀನು ಏನು ಹೇಳಬೇಕೆಂದಿದ್ದೀಯೋ ಅನಂತರ ಅದನ್ನು ಹೇಳು ಎಂದರು. ಅವರು ಈ ರೀತಿ ಹೇಳಿದಾಗ ಮೌನವಾಗಿರುವುದೇ ಲೇಸೆಂದು ಸುಮ್ಮನಾದೆ. ನಾನು ನನ್ನ ತಂದೆ ಹೇಳಿದ ವಿಷಯಗಳನ್ನು ತುಂಬ ಆಳವಾಗಿ ಕೇಳಿಸಿಕೊಳ್ಳುತ್ತಿದ್ದೆ. ನಂತರ ಅವರು ಹೇಳಿದ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ನನ್ನ ತಂದೆಯನ್ನು ನೋಡಿದೆ. ಹಾಗೆ ಹೇಗಾಗಲು ಸಾಧ್ಯ ಎಂದು. ನಾನು ಮತ್ತು ರಾಗಿಣಿ ಇಂತಹ ಒಂದು ವಿಷಯವನ್ನು ಯಾವತ್ತೂ ಮಾತನಾಡಲೇ ಇಲ್ಲ. ನಮ್ಮಿಬ್ಬರ ನಡುವೆ ಯಾವ ಒಂದು ಒಪ್ಪಂದವೂ ಆಗಿರಲಿಲ್ಲ. ನಾನು ಸಾಯುವವರೆಗೂ ಈ ಒಂದು ವಿಷಯಕ್ಕೆ ಹಾ ಎಂದು ಹೇಳುತ್ತಿರಲಿಲ್ಲ. ಯಾಕಂದರೆ ಇದು ನನ್ನ ಇಡೀ ಜೀವನದ ವಿಷಯ. ನಾನು ಮೌನವಾಗಿರುವುದನ್ನು ನೋಡಿ ನನ್ನ ಅಮ್ಮ ನನ್ನ ಭುಜಕ್ಕೆ ಕೈ ಇಟ್ಟಿದ್ದರು. ನಂತರ ಪ್ರೀತಿಯಿಂದ ಹೇಳಿದರು, ನೋಡು ಮಗು, ಮೊದಲು ನನಗೂ ಕೂಡ ಈ ಮಾತು ಹಿಡಿಸಿರಲಿಲ್ಲ. ಯಾಕಂದರೆ ಇದೊಂದು ಅರ್ಥವಾಗದ ಮಾತು. ಆದರೆ ಈಗ ನಿನ್ನ ಹೆಂಡತಿ ನಿನ್ನವಳಾಗಿದ್ದಾಳೆ. ಅವಳ ಸಮಸ್ಯೆಯೂ ಕೂಡ ನಿನ್ನದೇ. ನೀನೇ ಸಹಕರಿಸಿಕೊಂಡು ಹೋಗಬೇಕು. ಅವಳಿಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನೀನೇ ಆ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿರುವೆ. ಹಾಗಾಗಿ ನೀನು ಇವೆಲ್ಲವನ್ನು ಸಹಿಸಲೇಬೇಕು. ಆದರೆ ನಾನು ಮೌನವಾಗಿದ್ದೆ. ಯಾಕಂದರೆ ರಾಗಿಣಿ ಮೊದಲು ನನ್ನಲ್ಲಿ ಈ ವಿಷಯವನ್ನು ಯಾಕೆ ಹೇಳಲಿಲ್ಲ ಎಂದು ಯೋಚಿಸ್ತಿದ್ದೆ. ನಂತರ ನನ್ನ ತಂದೆ ನನ್ನ ಭುಜ ತಟ್ಟುತ್ತಾ ಹೋದರು. ನಾನು ಚಿಂತೆಯಲ್ಲೇ ಮಗ್ನನಾಗಿದ್ದೆ. ರಾಗಿಣಿ ತನ್ನ ಚಿಕ್ಕಪ್ಪನೊಂದಿಗೆ ವಾಸಿಸುತ್ತಿದ್ದಳು. ಅವಳು ಮತ್ತು ಅವಳ ತಂಗಿ ಸೋನಲ್, ಅವಳ ವರ್ಷ 17. ಅವಳು ಚಿಕ್ಕ ಪ್ರಾಯದಿಂದಲೇ ಬುದ್ಧಿಮಾಂದ್ಯ ಹುಡುಗಿಯಾಗಿದ್ದಳು. ಅವಳಿಗೆ ನಾವು ಹೇಳುವಂಥದ್ದು ಯಾವುದೂ ಅರ್ಥವಾಗುತ್ತಿರಲಿಲ್ಲ. ಅವಳು ಹುಟ್ಟಿನಿಂದಲೇ ಈ ಸಮಸ್ಯೆಯಿಂದ ಬಳಲುತ್ತಿದ್ದಳು. ಇದೆಲ್ಲವೂ ನನಗೆ ಗೊತ್ತಿತ್ತು. ನಾನು ರಾಗಿಣಿಯನ್ನು ಮದುವೆ ಆದಮೇಲೆ ಅವಳ ಒಂದು ಪಾಲನೆಯನ್ನು ಅವಳ ಚಿಕ್ಕಪ್ಪ ಮಾಡುತ್ತಾರೆ ಎಂದು ಅಂದುಕೊಂಡಿದ್ದೆ. ಆದರೆ ರಾಗಿಣಿ ಹೇಳುವಂತೆ ಅವಳು ತನ್ನ ತಂಗಿಯನ್ನು ಕೂಡ ವರದಕ್ಷಿಣೆಯಾಗಿ ನನ್ನ ಮನೆಗೆ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದ್ಲು. ಆದರೆ ಈ ಮಾತನ್ನು ನನ್ನಿಂದ ಅರಗಿಸಿಕೊಳ್ಳಲಾಗಲಿಲ್ಲ. ಯಾಕಂದರೆ ನನ್ನ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೋ ಅಷ್ಟೇ ಮಂದಿಗೆ ಕೋಣೆಗಳು ಇದ್ದವು. ಇವಳನ್ನು ಕರೆದುಕೊಂಡು ಬಂದರೆ ನಾನಿವಳನ್ನು ಎಲ್ಲಿರಿಸಬೇಕು ಎಂಬುದೇ ನನಗೆ ಚಿಂತೆಯಾಯಿತು. ಸ್ವಲ್ಪ ಸಮಯ ಯೋಚಿಸುತ್ತಲೇ ಕಳೆದಾಗ ನನ್ನ ಫೋನ್ ರಿಂಗ್ ಆಯಿತು. ಆ ಮೊಬೈಲ್ ನಂಬರ್ ರಾಗಿನಿದ್ದಾಗಿತ್ತು. ಅವಳೇನೋ ಹೇಳುವ ಮೊದಲು ನಾನೇ ಅವಳಲ್ಲಿ ಕೇಳಿದೆ, ಇದೇನು ಮಾತನಾಡಿ ಹೋಗಿದ್ದಿ ನನ್ನ ಅಪ್ಪನಲ್ಲಿ? ಅವರು ನನ್ನ ಹತ್ತಿರ ಬಂದು ಇದೇನು ಹೇಳ್ತಿದ್ದಾರೆ? ನಮ್ಮಿಬ್ಬರ ನಡುವೆ ಇಂತಹ ಒಪ್ಪಂದ ಯಾವತ್ತೂ ಆಗಿರಲಿಲ್ಲ. ನಾನು ಇನ್ನೇನೋ ಹೇಳಬೇಕೆಂದಿದ್ದೆ. ಆಗ ಅವಳು ಆ ಕಡೆಯಿಂದ ಹೇಳಿದಳು, ವಿವೇಕ್ ಇಲ್ಲಿ ಕೇಳು. ನನಗೆ ಗೊತ್ತು ಈ ಒಂದು ಮಾತು ನಿನ್ನಿಂದ ಅರಗಿಸಿಕೊಳ್ಳಲು ಆಗುವುದಿಲ್ಲ ಅಂತ. ಆದರೆ ನಾನು ಏನು ಮಾಡಲಿ? ನಾನು ತುಂಬ ಅಸಹಾಯಕಳಾಗಿದ್ದೇನೆ. ನನ್ನ ತಂಗಿಗೆ ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ನನ್ನ ಚಿಕ್ಕಪ್ಪನೊಂದಿಗೆ ಅವಳನ್ನು ಒಬ್ಬಂಟಿಯಾಗಿ ಹೇಗೆ ಬಿಟ್ಟು ಬರಲಿ? ಅಲ್ಲದೆ ಅವಳು ಯೌವನಾವಸ್ಥೆಗೆ ಬಂದ ಹುಡುಗಿ ಕಣೋ. ನನ್ನನ್ನು ಬಿಟ್ಟು ಅವಳ ಕಾಳಜಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ನೀನು ನನ್ನ ಮಾತನ್ನು ಅರ್ಥ ಮಾಡಿಕೊ. ಇಲ್ಲದಿದ್ದರೆ ನಾನು ಈ ಮದುವೆಯನ್ನು ಖಂಡಿತ ಆಗಲು ಸಾಧ್ಯ ಇಲ್ಲ. ನನ್ನ ಈ ಷರತ್ತನ್ನು ನೀನು ಒಪ್ಪಿಕೊಳ್ಳಲೇಬೇಕು ಎಂದು ಹೇಳುತ್ತಾ ಅವಳು ಮೊಬೈಲನ್ನು ಕಟ್ ಮಾಡಿದ್ಲು. 2 ದಿವಸ ಬಿಟ್ಟು ನನ್ನ ಮದುವೆ ಇತ್ತು. ಇಂತಹ ಮಾತು ಕೇಳಿ ನನಗೆ ಆಘಾತ ಉಂಟಾಯಿತು. ತುಂಬ ಹೊತ್ತು ನಾನು ತಲೆಯನ್ನು ಹಿಡಿದುಕೊಂಡು ಇದೇ ಮಾತನ್ನು ಯೋಚಿಸುತ್ತಾ ಕುಳಿತಿದ್ದೆ.
ಆದರೆ ಒಮ್ಮೆಲೆ ನನಗೇನೋ ಹೊಳೆದು ನನ್ನ ಕಣ್ಣಲ್ಲಿ ಒಂದು ಭರವಸೆಯ ಮಿಂಚು ಬಂತು. ಏನೋ ಒಂದು ಒಳ್ಳೆಯದನ್ನು ಯೋಚಿಸುತ್ತಾ ನಾನು ಹಾ ಎಂದು ತಲೆಯನ್ನು ಆಡಿಸಿದೆ. ಒಂದು ವೇಳೆ ನಾನು ಅಂದುಕೊಂಡದ್ದು ಆದರೆ ಇದರಿಂದ ನನಗೆ ತುಂಬ ಲಾಭವಿದೆ. ನಾನು ನನ್ನ ಮನಸ್ಸಲ್ಲೇ ಒಂದು ಒಳ್ಳೆಯ ಉಪಾಯವನ್ನು ಯೋಚಿಸಿದೆ. ಆದರೆ ನಾನು ಹಾಗೆ ಮಾಡೋದು ಸರಿಯಲ್ಲ ಅಂತ ಯೋಚಿಸಿದಾಗ ನನಗೆ ನನ್ನ ಮೇಲೆಯೇ ನಾಚಿಕೆಯಾಯಿತು. ನಾನು ನನ್ನ ರಾಗಿಣಿಯನ್ನು ತುಂಬ ಪ್ರೀತಿಸ್ತಿದ್ದೇನೆ. ಅವಳು ಅವಳ ತಂಗಿ ಸೋನಲ್ನನ್ನು ತುಂಬ ಪ್ರೀತಿಸ್ತಿದ್ದಾಳೆ. ಇದೆಲ್ಲದರ ನಡುವೆ ನಾನು ನನ್ನ ಲಾಭವನ್ನು ನೋಡಬೇಕಾಗಿದೆ. ಅಲ್ಲದೆ ಈ ಒಂದು ಸಮಸ್ಯೆಯಿಂದ ನಾನು ತಪ್ಪಿಸ್ಬೇಕಂತಂದುಕೊಂಡಿದ್ದೆ. ಹಾಗಾಗಿ ನಾನು ರಾಗಿಣಿಗೆ ಒಂದು ಮೆಸೇಜನ್ನು ಕಳುಹಿಸಿ ಅದರಲ್ಲಿ ಬರೆದೆ, ನನ್ನ ಪ್ರಾಣವೇ, ನಿನಗೆ ನನ್ನ ಪ್ರಾಣವೂ ಕೂಡ ಕೊಡಲು ಸಿದ್ಧನಿದ್ದೇನೆ. ಹಾಗಾಗಿ ನಾನು ನಿನ್ನ ಎಲ್ಲ ಒಪ್ಪಂದಕ್ಕೆ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಹೊರಗಡೆ ಬಂದೆ. ನನ್ನ ತಂದೆ ತಾಯಿಯ ಹತ್ತಿರ ಕೂಡ ಸನ್ನೆ ಮಾಡಿ ಆಯ್ತು ಅಂತ ಹೇಳಿದೆ. ನಂತರ ನಾನು ಮೌನವಾಗಿ ನನ್ನ ಗೆಳೆಯರ ಜೊತೆ ಕುಳಿತುಕೊಂಡೆ. ಮನೆಯಲ್ಲಿ ಸಂಭ್ರಮ ಸಡಗರವಿತ್ತು. ಒಂದು ಬೇರೆನೇ ತರಹದ ವಾತಾವರಣವಾಗಿತ್ತು. ಕೆಲವರು ಮಾತನಾಡುತ್ತಿದ್ದರು, ಇನ್ನು ಕೆಲವರು ಡ್ಯಾನ್ಸ್ ಮಾಡ್ತಿದ್ರು, ಹಾಗೂ ಸ್ವಲ್ಪ ಮಂದಿ ಊಟ ಮಾಡ್ತಿದ್ರು. ಎಲ್ಲರೂ ತಮ್ಮ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ನಾನು ಕೂಡ ಆಳವಾದ ಯೋಚನೆಯಲ್ಲೇ ಮುಳುಗಿದ್ದೆ. ಯಾಕಂದ್ರೆ ನಾನು ತುಂಬಾ ಬೇಗ ಮುಂದೆ ಹೋಗುವನಿದ್ದೆ. ನನಗೆ ನನ್ನ ಗುರಿ ಮುಟ್ಟುವ ಮಹತ್ವಾಕಾಂಕ್ಷೆಗಳು ಕಾಣುತ್ತಿತ್ತು. ಸಮಯವು ಮೆಲ್ಲ ಮೆಲ್ಲನೆ ಕಳೆಯುತ್ತಿತ್ತು. ನಂತರ 2 ದಿವಸ ಹೇಗೆ ಕಳೆದು ಹೋದವು ಎಂದು ನನಗೆ ಗೊತ್ತಾಗಲಿಲ್ಲ. ಇವತ್ತು ನನ್ನ ಮದುವೆ ದಿನವಾಗಿತ್ತು. ನಾನು ನನ್ನ ರಾಗಿಣಿಯನ್ನು ಮದುವೆಯಾಗಿ ನನ್ನ ಮನ ತುಂಬಿಸುವ ಸಂತೋಷದಲ್ಲಿದ್ದೆ. ಅದಕ್ಕಿಂತ ಹೆಚ್ಚಿನ ಸಂತೋಷವು ನನಗೆ ಸೋನಲ್ ನನ್ನ ಮನೆಗೆ ಬರುತ್ತಿದ್ದಾಳೆ ಎಂಬುದರಲ್ಲಿ ಇತ್ತು. ಹಾಗೇನಾದರೂ ಆದರೆ ಅದರಿಂದ ನನಗೆ ತುಂಬ ಲಾಭವಿತ್ತು. ನಾನು ದಿಬ್ಬಣವನ್ನು ತೆಗೆದುಕೊಂಡು ಮದುವೆ ಹಾಲ್ಗೆ ಮುಟ್ಟಿದೆ. ಹುಡುಗಿ ಮನೆಯವರು ಒಳ್ಳೆ ರೀತಿಯಿಂದ ನಮ್ಮನ್ನು ಸ್ವಾಗತಿಸಿ ಹೂವಿನ ಮಳೆಯನ್ನೇ ಸುರಿಸಿದ್ರು. 4 ಕಡೆ ಸಡಗರ ಸಂಭ್ರಮವಿತ್ತು. ನಮ್ಮ ಕಡೆಯಿಂದಲೂ ಡೋಲು ಡಂಗೂರವನ್ನು ಬಾರಿಸ್ತಿದ್ರು. ಅಲ್ಲದೆ ಆಗಸದಲ್ಲಿ ಪಟಾಕಿಗಳು ಮೊಳಗಿದವು. ಅವರೆಲ್ಲರೂ ನನ್ನನ್ನು ಸ್ಟೇಜ್ಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಿಸಿದರು. ನಂತರ ಮದುವೆಯ ಎಲ್ಲ ವಿಧಿವಿಧಾನಗಳು ಪೂರ್ತಿಯಾಗಿ ನಾನು ಹಾಗೂ ರಾಗಿಣಿ ಹೊಸ ಬಾಂಧವ್ಯದಲ್ಲಿ ಬೆರೆಯುವ ಜೊತೆಗೆ ಸೋನಲ್ ಕೂಡ ನಮ್ಮ ಸಂತೋಷದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಳು. ನನ್ನ ಮುಖದಲ್ಲಿ ಒಂದು ಸುಂದರವಾದ ನಗು ಇತ್ತು. ಅಲ್ಲದೆ ರಾಗಿಣಿಯನ್ನು ಪಡೆದುಕೊಳ್ಳುವ ಸಂತೋಷದೊಂದಿಗೆ ಇನ್ನೊಂದು ವಸ್ತುವು ಸಿಗುವ ಸಂತೋಷ ಅದರಲ್ಲಿತ್ತು. ಸ್ವಲ್ಪ ಸಮಯದಲ್ಲೇ ಹೆಚ್ಚಿನ ಒಂದು ಸಂಭ್ರಮವು ಅಲ್ಲಿ ಶುರುವಾಯಿತು. ನಾವು ನಮ್ಮ ಮದುಮಗಳನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗುವ ಸಂಭ್ರಮದಲ್ಲಿ ಇದ್ದೆವು. ಹಾಗೆಯೇ ನನ್ನ ನವವಧು ತನ್ನ ತಂಗಿ ಸೋನಲ್ ಜೊತೆ ನನ್ನ ಕೈ ಹಿಡಿದುಕೊಂಡು ನಮ್ಮ ಮನೆಗೆ ಬಂದಳು. ಸೋನಲ್ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ದು ಅದರಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಮಾನಸಿಕ ಪರಿಸ್ಥಿತಿ ಸರಿ ಇರುತ್ತಿದ್ದರೆ ಎಲ್ಲ ಹುಡುಗರು ಅವಳಿಗೆ ಬಲೆ ಬೀಸುತ್ತಿದ್ದರು. ಆದರೂ ಕೂಡ ನಾನು ತುಂಬಾ ಹುಡುಗರನ್ನು ನೋಡಿದ್ದೆ. ಅವಳನ್ನು ದುರುಗುಟ್ಟಿ ನೋಡುತ್ತಿದ್ದರು. ಅಲ್ಲದೆ ಅವಳು ಈಗಷ್ಟೇ ಯೌವನಾವಸ್ಥೆಗೆ ಕಾಲಿಟ್ಟಿದ್ದರಿಂದ ದಂತದ ಗೊಂಬೆ ಹಾಗೆ ಇದ್ದಳು. ನಾವು ಮನೆಗೆ ಬಂದು ಮುಟ್ಟಿದೆವು. ನಾನು ನನ್ನ ಪತ್ನಿಯನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿದೆ. ಅಮ್ಮ ಕೆಲವೊಂದು ಮನೆತನದ ವಿಧಿವಿಧಾನಗಳನ್ನು ಸಹ ಆಯೋಜಿಸಿದ್ದರು. ನಂತರ ನಾನು ರಾಗಿಣಿಯನ್ನು ನನ್ನ ಕೋಣೆಗೆ ಕರೆದುಕೊಂಡು ಹೋದೆ. ಹಿಂದಿನಿಂದ ಸೋನಲ್ ಕೂಡ ಬಂದಿದ್ದಳು. ಆದರೆ ನನ್ನ ಅಮ್ಮ ಸೋನಲ್ನ ಕೈಯನ್ನು ಹಿಡಿದುಕೊಂಡು ನನ್ನ ಕಡೆ ನೋಡಿ ನೀನು ಒಳಗೆ ಹೋಗುವಂತೆ ಸನ್ನೆ ಮಾಡಿದ್ದರು. ಒಂದು ಕ್ಷಣ ರಾಗಿಣಿಯು ಕೂಡ ಬಾಗಿಲ ಹತ್ತಿರನೇ ನಿಂತುಕೊಂಡು ಸೋನಲ್ ಕಡೆ ನೋಟವನ್ನು ಬೀರಿದಳು. ಆದರೆ ರಾಗಿಣಿ ತುಂಬಾ ಅಸಹಾಯಕಳಾಗಿದ್ದಳು. ಆದರೆ ಇವತ್ತಿನ ರಾತ್ರಿಯನ್ನು ಯಾವುದೇ ಕಾರಣಕ್ಕೂ ರಿಯಾಯಿತಿ ಕೊಟ್ಟು ಕಳೆಯಲು ಬಯಸಲಿಲ್ಲ. ಯಾಕಂದ್ರೆ ಇವತ್ತಿನ ರಾತ್ರಿಯು ನನ್ನ ಜೀವನದ ತುಂಬಾ ಸುಂದರವಾದ ರಾತ್ರಿಯಾಗಿತ್ತು. ನಾನು ನನ್ನ ಪತ್ನಿಯನ್ನು ಕರೆದುಕೊಂಡು ಕೋಣೆಯ ಒಳಗೆ ಹೋದೆ. ನಾನು ಅವಳೊಂದಿಗೆ ಏನು ಹೇಳಲು ಬಯಸಿದಾಗ ಅವಳು ಕಳವಳದ ಧ್ವನಿಯೊಂದಿಗೆ ನನ್ನಲ್ಲಿ ಹೇಳಿದಳು, ನೀವು ನಿಮ್ಮ ಅಮ್ಮನಲ್ಲಿ ಒಂದು ಸಲ ಹೇಳಿ ಬನ್ನಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಎಂದು. ಅವಳು ನನ್ನನ್ನು ಬಿಟ್ಟು ಇಷ್ಟು ದಿನ ಇರಲೇ ಇಲ್ಲ. ಅವಳು ತುಂಬಾ ಚಿಂತೆಗೊಳಗಾಗ್ತಾಳೆ. ಅವಳು ಇನ್ನೂ ಸಹ ಬೇರೆ ಏನಾದರೂ ಹೇಳುವ ಮುಂಚೆ ನಾನು ಅವಳ ತುಟಿಗೆ ನನ್ನ ಬೆರಳುಗಳನ್ನು ಇಟ್ಟು ಬಿಟ್ಟೆ. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಅರೆ ನೀವು ಇಷ್ಟೊಂದು ಯಾಕೆ ಚಿಂತೆ ಮಾಡ್ತೀರಿ, ನೀವು ಕುಳಿತುಕೊಳ್ಳಿ, ನಾನು ನೋಡುತ್ತೇನೆ ಅಂದೆ. ಹಾಗೆ ನಾನು ಹೊರಗೆ ಬಂದು ನೋಡಿದಾಗ ನನ್ನ ಅಮ್ಮ ಸೋನಲ್ನೊಂದಿಗೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಮಾತನಾಡುತ್ತಿದ್ದರು. ಅವಳು ತಲೆ ತಗ್ಗಿಸಿ ಉತ್ತರ ಕೊಡುತ್ತಿದ್ದಳು. ನಾನು ಅಮ್ಮನಿಗೆ ಸನ್ನೆ ಮಾಡಿ ನನ್ನ ಕಡೆ ಬರಲು ಹೇಳಿದೆ. ಅಮ್ಮ ಬೇಗನೆ ನನ್ನ ಹತ್ತಿರ ಬಂದರು. ನಾನು ಅಮ್ಮನ ಕಿವಿಯಲ್ಲಿ ಮೆಲ್ಲನೆ ಹೇಳಿದೆ, ಅಮ್ಮ ಈ ಬುದ್ಧಿಮಾಂದ್ಯ ಹುಡುಗಿಯನ್ನು ಜೋಪಾನವಾಗಿ ಇಟ್ಟುಕೋ. ಒಳಗೆ ಇವಳ ಅಕ್ಕ ನನ್ನ ತಲೆ ತಿನ್ನುತ್ತಿದ್ದಾಳೆ. ನನ್ನ ಅಮ್ಮ ನನ್ನ ತಲೆ ಸವರಿ ಪ್ರೀತಿಯಿಂದ ಹೇಳಿದ್ರು, ನೀನು ಚಿಂತೆ ಮಾಡಬೇಡ, ನಾನೆಲ್ಲವನ್ನು ನೋಡಿಕೊಳ್ಳುತ್ತೇನೆ. ಅವಳನ್ನು ನನ್ನ ಜೊತೆಗೆ ಮಲಗಿಸ್ತೇನೆ. ನಾಳೆಯೊಳಗೆ ಅವಳಿಗೂ ಒಂದು ರೂಮಿನ ವ್ಯವಸ್ಥೆ ಮಾಡೋಣ ಎಂದರು. ನಾನು ನಿಶ್ಚಿಂತೆಯಿಂದ ಆಯಿತು ಎಂದು ಹೇಳುತ್ತಾ ಕೋಣೆಯೊಳಗೆ ಬಂದಿದ್ದೆ. ಆಗ ನನ್ನ ಪತ್ನಿ ಪರಂಪರಾಗತವಾಗಿ ವಧು ಹೇಗೆ ಇರಬೇಕೋ ಹಾಗೆ ಕುಳಿತಿದ್ದಳು. ನಾನು ಕೋಣೆಯ ಬಾಗಿಲನ್ನು ಒಳಗಿನಿಂದ ಮುಚ್ಚಿದೆ. ಆ ರಾತ್ರಿಯು ನನಗೆ ತುಂಬಾ ಸುಂದರವಾದ ರಾತ್ರಿಯಾಗಿತ್ತು. ನಾನು ನನ್ನ ಎಲ್ಲ ಬಯಕೆಗಳನ್ನು ತೀರಿಸಿಕೊಂಡಿದ್ದೆ. ನಾನು ಬೆಳಗ್ಗೆ ಎದ್ದಾಗ ನನ್ನ ಹೆಂಡತಿ ನನ್ನ ಕೋಣೆಯ ಒಳಗೆ ಇರಲಿಲ್ಲ. ನಾನು ತುಂಬಾ ಆಶ್ಚರ್ಯಗೊಂಡೆ. ಯಾಕಂದ್ರೆ ಇಷ್ಟು ಬೆಳಗ್ಗೆದ್ದು ಎಲ್ಲಿಗೆ ಹೋದಳು ಎಂದು. ಅವಳಿಗೆ ಈ ಅತ್ತೆ ಮನೆ ಎಂಬುದು ಹೊಸದಾಗಿತ್ತು. ನಾನು ಬಾತ್ರೂಮಿನ ಕಡೆ ನೋಡಿದೆ. ಆದರೆ ಬಾತ್ರೂಮಿನ ಬಾಗಿಲು ಮುಚ್ಚಿತ್ತು. ಯಾವುದೇ ಲೈಟ್ಸ್ಗಳು ಆನ್ ಇರಲಿಲ್ಲ.
ಇದರ ಅರ್ಥ ಅವಳು ಕೋಣೆಯಿಂದ ಹೊರಗೆ ಹೋಗಿದ್ದಾಳೆ ಎಂದಾಯಿತು. ನನಗೆ ಚಿಂತೆಯಾಯಿತು. ಯಾಕಂದ್ರೆ ನಮ್ಮ ಪರಿವಾರದ ಒಂದು ವಿಧಿಯ ಪ್ರಕಾರ ಮೊದಲ ರಾತ್ರಿಯನ್ನು ಮುಗಿಸಿದ ಹುಡುಗ ಹಾಗೂ ಹುಡುಗಿ ಬೆಳಗ್ಗೆದ್ದು ಒಟ್ಟಿಗೆ ಹೊರಗಡೆ ಹೋಗಬೇಕೆಂಬ ನಿಯಮವಿತ್ತು. ಈ ಎಲ್ಲಾ ನಿಯಮಗಳು ಒಳ್ಳೆಯದಾಗಿ ಕಾಣಿಸುತ್ತವೆಯೂ ಕೂಡ. ಆದರೆ ನಾನು ಕಳವಳದಿಂದಲೇ ಕೋಣೆಯಿಂದ ಹೊರಗಡೆ ಬಂದು ಲಿವಿಂಗ್ ಏರಿಯಾದ ಕಡೆ ಹೋದೆ. ಅಲ್ಲಿ ರಾಗಿಣಿ ತನ್ನ ತಂಗಿ ಸೋನಲ್ಗೆ ತನ್ನ ಕೈಯಿಂದಲೇ ತಿಂಡಿ ತಿನ್ನಿಸುತ್ತಿದ್ದಳು. ಸೋನಲ್ ಅವಳೊಂದಿಗೆ ಏನೂ ಮಾತನಾಡುತ್ತಿದ್ದಳೋ ಏನೋ. ರಾಗಿಣಿ ಮಾತ್ರ ಅವಳ ಮಾತನ್ನು ಕೇಳಿ ಬಿದ್ದು ಬಿದ್ದು ನಗುತ್ತಿದ್ದಳು. ನಾನು ದೇವರಿಗೆ ಥ್ಯಾಂಕ್ಸ್ ಎಂದೆ. ಯಾಕಂದ್ರೆ ಆಗ ಯಾರೂ ಕೂಡ ಎದ್ದಿರಲಿಲ್ಲ. ಹಾಗಾಗಿ ನಾನು ಬೇಗನೆ ಅವರ ಹತ್ತಿರ ಹೋದೆ. ರಾಗಿಣಿ ನನ್ನನ್ನು ನೋಡಿ ಎದ್ದು ನಿಂತಳು. ಅವಳು ನನ್ನಲ್ಲಿ ಏನೋ ಹೇಳಲು ಬರುವಾಗ ನಾನು ಅವಳ ಕೈರೆಟ್ಟೆಯನ್ನು ಹಿಡಿದು ಅವಳನ್ನು ನೋಡುತ್ತಾ ಕೇಳಿದೆ, ನಿನ್ನ ತಲೆ ಸರಿಯಾಗಿದ್ಯಾ? ಇಲ್ಲಿ ಏನ್ ಮಾಡ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಏನಂದುಕೊಳ್ಳೋದಿಲ್ಲ. ನನ್ನ ಪರಿವಾರದಲ್ಲಿ ಇದನ್ನು ಅಪಶಕುನ ಅಂತ ಹೇಳ್ತಾರೆ. ಹೇ ಹುಡುಗಿ, ಬಾ ಒಳಗೆ ಎಂದು ಹೇಳುತ್ತಾ ನಾನು ಅವಳ ಕೈ ಹಿಡಿದುಕೊಂಡು ಹೊರಡಲು ಮುಂದಾದಾಗ ಒಮ್ಮೆಲೆ ಸೋನಲ್ ನನ್ನ ಕೈಯನ್ನು ಹಿಡಿದು ನನ್ನನ್ನು ನೋಡುತ್ತಾ ಹೇಳಿದಳು, ಬಾವಾ, ನನ್ನ ಅಕ್ಕನ ಕೈಯನ್ನು ಬಿಡಿ. ನಾನು ತಿಂಡಿ ತಿನ್ನುತ್ತಿದ್ದೇನೆ ತಾನೆ, ನೀವು ಕೂಡ ಬಂದು ತಿಂಡಿ ತಿನ್ನಿ. ಅವಳು ಎಷ್ಟು ಮುಗ್ಧತೆಯಿಂದ ಹೇಳಿದ್ದಳೆಂದರೆ ಅದನ್ನು ಕೇಳಿ ನಾನೇ ಒಂದು ಗಳಿಗೆ ಅನುಮಾನಪಟ್ಟೆ ಅವಳು ಬುದ್ಧಿಮಾಂದ್ಯಳು ಅಲ್ಲ ಎಂದು. ನಂತರ ನಾನು ಮೌನವಾಗಿದ್ದೆ. ಮತ್ತೆ ಅವಳಿಗೆ ನಾನು ಯಾವ ಉತ್ತರ ಕೊಡಲು ಸಾಧ್ಯ? ನಾನು ರಾಗಿಣಿಯ ಕಡೆ ನೋಡಿ ಅವಳಿಗೆ ಒಳಗೆ ಬರುವಂತೆ ಸನ್ನೆ ಮಾಡಿ ನಾನಲ್ಲಿಂದ ಹೋದೆ. ನನ್ನ ಮನಸ್ಸು ವಿಚಿತ್ರವಾದ ಯೋಚನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ನಾನು ಈ ಕೆಲಸವನ್ನು ಮಾಡಬೇಕಾ? ಇದು ನನಗೆ ಶೋಭೆ ತರುತ್ತದೆಯೇ? ಆ ಹುಡುಗಿ ತುಂಬಾ ಮುಗ್ಧಳಾಗಿದ್ದಾಳೆ. ಅವಳೊಂದಿಗೆ ನಾನು ಈ ರೀತಿ ನಡೆದುಕೊಳ್ಳುವುದು ಸರಿಯಾ? ಈ ರೀತಿಯಾಗಿ ನನ್ನ ಮನಸ್ಸಿನಲ್ಲಿ ಅವಳ ಬಗೆಗಿನ ಚಿಂತೆ ಆಗಾಗ ಬರ್ತಿತ್ತು. ಆದ್ರೆ ನಾನು ಕೂಡ ತುಂಬಾ ಅಸಹಾಯಕನಾಗಿದ್ದೆ. ನನ್ನ ರಾಗಿಣಿಯೊಂದಿಗೆ ಆ ಹುಡುಗಿ ಇರುವಂಥದ್ದು ನನ್ನಿಂದ ಸಹಿಸಲಾಗುತ್ತಿರಲಿಲ್ಲ. ಇದು ನನ್ನ ಸಾಂಸಾರಿಕ ಜೀವನದಲ್ಲಿ ತುಂಬಾ ಸಮಸ್ಯೆಯನ್ನುಂಟು ಮಾಡ್ತಿತ್ತು. ಆದ್ರೆ ನನಗೆ ಗೊತ್ತಿತ್ತು, ಈಗ ನನ್ನ ಅಮ್ಮ ಸೋನಲ್ನನ್ನು ಸಹಿಸಿಕೊಳ್ಳಬಹುದು. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ನನ್ನ ಅಮ್ಮನ ಕಣ್ಣಿಗೆ ಅವಳು ಮುಳ್ಳಿನ ತರ ಕಾಣಬಹುದು. ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕೆಂದುಕೊಂಡಿದ್ದೆ. ಸ್ವಲ್ಪ ಸಮಯದ ನಂತರ ರಾಗಿಣಿ ಕೋಣೆಯೊಳಗೆ ಬಂದಿದ್ದಳು. ಅವಳು ನನ್ನೊಂದಿಗೆ ಸ್ವಲ್ಪ ಕೋಪಗೊಂಡವಳಂತೆ ಕಂಡಳು. ನಾನು ಅವಳೊಂದಿಗೆ ಸರಳವಾದ ಪದಗಳೊಂದಿಗೆ ಹೇಳಿದೆ, ಸರಿಯಾಗಿ ಗಮನವಿಟ್ಟು ನಡೆದುಕೋ. ನೀನೀಗ ನಿನ್ನ ಅಮ್ಮನ ಮನೆಯಲ್ಲಿ ಅಲ್ಲ, ನಿನ್ನ ಅತ್ತೆ ಮನೆಯಲ್ಲಿದ್ದಿ ಎಂದು ಹೇಳುತ್ತಾ ಕಣ್ಣು ಮುಚ್ಚಿ ಮಲಗಿದೆ. ನಂತರ ನಾನು 10 ಗಂಟೆಗೆ ಎದ್ದೆ. ಆಗ ರಾಗಿಣಿ ಕನ್ನಡಿಯ ಮುಂದೆ ಕುಳಿತುಕೊಂಡು ತಯಾರಾಗುತ್ತಿದ್ದಳು. ನಾನು ಬೇಗನೆ ಎದ್ದೇಳುತ್ತಾ ನನ್ನ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಬಾತ್ರೂಮಿಗೆ ಹೋದೆ. ನಾನು ಹೊರಗಡೆ ಬಂದಾಗ ರಾಗಿಣಿ ಕನ್ನಡಿ ಮುಂದೆ ನಿಂತುಕೊಂಡು ತನ್ನ ಚಪ್ಪಲಿಗಳನ್ನು ಹಾಕುತ್ತಿದ್ದಳು. ಆಗ ನಾನು ಅವಳ ಕೈಯನ್ನು ಹಿಡಿದುಕೊಂಡು ನನ್ನ ಕಡೆ ತಿರುಗಿಸಿ ಹೇಳಿದೆ, ನೋಡು, ನಿನ್ಗೆ ನನ್ನ ಮಾತಿನಿಂದ ಬೇಸರವಾಗಿರಬಹುದು, ಅದಕ್ಕಾಗಿ ಸಾರಿ. ಆದ್ರೆ ನಾನು ಇವೆಲ್ಲವನ್ನು ನಿನ್ನ ಒಳ್ಳೆಯದಕ್ಕಾಗಿ ಹೇಳ್ತಿದ್ದೇನೆ. ಮುಂದೆ ಹೋದಾಗೆ ನಿನ್ಗೆ ಯಾವ ತೊಂದರೆಯೂ ಆಗದಿರಲಿ ಎಂದು. ರೀತಿ ರಿವಾಜು ಅಂತ ಬಂದಾಗ ನಿನ್ಗೆ ಕುಟುಂಬದ ಮಹಿಳೆಯರು ಏನಾದರೂ ಹೇಳಿದ್ರೆ ನೀನು ಅವರಿಗೆ ಉತ್ತರ ಕೊಡಲು ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ನಾನು ಬಯಸ್ತಿದ್ದೇನೆ ನೀನು ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗು ಅಂತ. ಆಗ ನನ್ನ ಮಾತನ್ನು ಕೇಳಿದ ರಾಗಿಣಿ ನಯವಾದ ಸ್ವರದೊಂದಿಗೆ ಹೇಳಿದಳು, ನನಗೆ ಗೊತ್ತಿದೆ, ಇದರ ಬಗ್ಗೆ ನನಗೆ ಮಾಹಿತಿ ಇದೆ. ಆದರೆ ನಾನು ಅಸಹಾಯಕಳಾಗಿದ್ದೇನೆ. ನನ್ನ ತಂಗಿಗೆ ನಾನು ತುಂಬಾ ಹತ್ತಿರವಾಗಿದ್ದೇನೆ. ಅಲ್ಲದೆ ಅವಳು ನನ್ನನ್ನು ತುಂಬಾ ಹಚ್ಚಿಕೊಂಡಿದ್ದಾಳೆ. ಹೇಗೆ ನಾನು ನಿಮ್ಮ ಪರಿವಾರಕ್ಕೆ ಅಪರಿಚಿತಳೋ ಹಾಗೆ ನಿಮ್ಮ ಪರಿವಾರವೂ ಕೂಡ ನನ್ನ ತಂಗಿಗೆ ಅಪರಿಚಿತವಾಗಿದೆ. ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ನಾನು ಕೂಡ ನಿಮ್ಮೊಂದಿಗೆ ಜವಾಬ್ದಾರಿಯುತವಾಗಿ ಇರುತ್ತೇನೆ ಎಂದು ತನ್ನ ತೇವಗೊಂಡ ಕಣ್ಣುಗಳೊಂದಿಗೆ ಹೇಳಿದಳು. ನಾನು ಅವಳ ಮಾತನ್ನು ಕೇಳಿ ಮೌನವಾದೆ. ನಾನು ಅವಳ ಕೈಯನ್ನು ಬಿಟ್ಟು ನನ್ನನ್ನು ನಾನು ಸಂಭಾಳಿಸುತ್ತಿದ್ದೆ. ನಾನು ಈ ಸಮಸ್ಯೆಯ ಸುಳಿಯಲ್ಲಿ ಆಳವಾಗಿ ಸಿಕ್ಕಿಬಿದ್ದಿದ್ದೆ. ನನ್ನ ಮನಸ್ಸು ಒಂದು ತರ ಕಲ್ಲು ಮುಳ್ಳಿನ ರಸ್ತೆಯಲ್ಲಿ ಚಲಿಸಿದಂತೆ ಆಗ್ತಿತ್ತು. ನಾನು ಆ ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ರಾಗಿಣಿಯನ್ನು ಹೇಗೆ ಸಂಭಾಳಿಸಿಕೊಳ್ಳಲಿ ಎಂಬ ಮಾತು ಆಗಾಗ ತಲೆಯಲ್ಲಿ ಸುತ್ತುತ್ತಿತ್ತು. ಆದರೆ ಏನೇ ಆದರೂ ನಾನು ಈ ಮಾತನ್ನು ಯಾವುದೇ ಕಾರಣಕ್ಕೂ ರಾಗಿಣಿಗೆ ಹೇಳುವುದಿಲ್ಲ ಎಂದು ನಿರ್ಧಾರ ಮಾಡಿದೆ. ನನ್ನ ಹೆದರಿಕೆ ಎಲ್ಲ ಈ ಮಾತಲ್ಲಿತ್ತು. ಅದೇನೆಂದರೆ ಆ ಕೆಲಸ ಮಾಡಿದ ಮೇಲೆ ನಾನು ರಾಗಿಣಿಯನ್ನು ಹೇಗೆ ಎದುರಿಸಲಿ ಎಂಬುದೇ ನನ್ನನ್ನು ಕಾಡುವ ಪ್ರಶ್ನೆಯಾಗಿತ್ತು. ಸಮಯವು ಮೆಲ್ಲನೆ ಕಳೆಯುತ್ತಿತ್ತು. ನನ್ನ ಮದುವೆಯಾಗಿ 1 ವಾರ ಕಳೆದಿತ್ತು. ನಾನು ರಾಗಿಣಿಯ ತಂಗಿ ಸೋನಲ್ನೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಪ್ರಾರಂಭಿಸಿದ್ದೆ. ಅವಳೊಂದಿಗೆ ಮಾತನಾಡುತ್ತಿದ್ದೆ. ಆದರೆ ಅವಳು ಯಾರೊಂದಿಗೂ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ. ಅವಳು ತನ್ನ ಅಕ್ಕನೊಂದಿಗೆ ಮಾತನಾಡುತ್ತಿದ್ದು ಅವಳೊಂದಿಗೆ ತನ್ನೆಲ್ಲ ಬಯಕೆಗಳನ್ನು ಹೇಳಿಕೊಳ್ಳುತ್ತಿದ್ದಳು. ದಿನಾಲೂ ಅವಳ ಹತ್ತಿರವೇ ಅಂಟಿಕೊಂಡು ಕುಳಿತುಕೊಳ್ಳುತ್ತಿದ್ದಳು. ಇದನ್ನು ನಾನು ಸಹಿಸಲು ಅಸಾಧ್ಯವಾದರೂ ನಗುತ್ತಿದ್ದೆ. ಆದರೆ ನನ್ನ ನೋಟದಲ್ಲಿ ಕೇವಲ ರಾಗಿಣಿ ಮಾತ್ರ ಇದ್ದಳು. ಅವಳ ತಂಗಿ ಅವಳ ಹತ್ತಿರ ಯಾವಾಗಲೂ ಇರುವಂಥದ್ದು, ಮಾತನಾಡುವಂಥದ್ದು ನನಗೆ ಹಿಡಿಸ್ತಿರ್ಲಿಲ್ಲ. ನನ್ನ ಅಮ್ಮ ಕೂಡ ನನ್ನಲ್ಲಿ 1-2 ಬಾರಿ ಇದು ಒಳ್ಳೆಯ ಅಭ್ಯಾಸವಲ್ಲ ಅಂತ ದೂರುಗಳನ್ನು ಹೇಳಿದ್ದರು. ಇಡೀ ದಿನ ನಿನ್ನ ಹೆಂಡತಿ ಆ ಬುದ್ಧಿಮಾಂದ್ಯ ತಂಗಿಯ ಸುತ್ತಮುತ್ತ ತಿರುಗಿಕೊಂಡೇ ಇರುವುದು ನನಗೇನೋ ಚೆನ್ನಾಗಿ ಕಾಡಿಸ್ತಿಲ್ಲ ಎಂದಿದ್ದರು. ಈಗ ಅವಳು ತನ್ನ ಅತ್ತೆ ಮನೆಗೆ ಬಂದಿದ್ದಾಳೆ. ಅವಳಾಗಿ ತಿಳಿದುಕೊಳ್ಳಬೇಕು, ನಮ್ಮ ಸೇವೆಯನ್ನು ಮಾಡಲು. ನಮ್ಮ ಸುತ್ತಮುತ್ತ ಬಂದು ನಮಗೆ ಏನು ಬೇಕಂತ ತಿಳಿದುಕೊಳ್ಳುವ ಆಸೆ ಅವಳಲ್ಲಿರಬೇಕು. ಆದರೆ ಅವಳ ನೋಟದಲ್ಲಿ ನಮಗೆ ಯಾವ ವ್ಯಾಲ್ಯೂ ಕೂಡ ಇಲ್ಲ ಅಂತ ಹೇಳ್ತಿದ್ರು. ಇದಕ್ಕಾಗಿ ನಾನು ರಾಗಿಣಿಯಲ್ಲಿ ದೃಢ ಸ್ವರದಲ್ಲೇ ಅವಳಿಗೆ ಅರ್ಥ ಮಾಡಿಸಿದೆ.
ಆದರೆ ಅವಳಿಗೆ ನಾನಾಡಿದ ಯಾವ ಮಾತು ಕೂಡ ತಲೆಗೆ ಹೋಗಲಿಲ್ಲ ಎಂದು ಅನ್ನಿಸಿತು. ಇದೇ ಕಾರಣದಿಂದಾಗಿ ನಾನು ನನ್ನ ನಿರ್ಧಾರವನ್ನು ಇನ್ನೂ ಬಲಪಡಿಸಿದೆ. ಇವತ್ತು ಆದಿತ್ಯವಾರವಾಗಿದ್ದರಿಂದ ನನಗೆ ರಜೆ ಇತ್ತು. ನಾನು ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಂಡು ನನ್ನ ಫೋನನ್ನು ಉಪಯೋಗಿಸುತ್ತಿದ್ದೆ. ಆಗ ಒಮ್ಮೆಲೆ ಸೋನಲ್ ಎಲ್ಲಿಂದಲೋ ಬಂದು ನನಗೆ ಸಮಾನವಾಗಿ ಕುಳಿತುಕೊಂಡು ನನ್ನನ್ನು ನೋಡುತ್ತಾ ಕೇಳಿದಳು, ಬಾವಾ ನೀವೇನ್ ಮಾಡ್ತಿದ್ದೀರಿ ಎಂದು. ನಾನು ಕುತ್ತಿಗೆಯನ್ನು ತಿರುಗಿಸಿ ನೋಡಿದಾಗ ಒಂದು ಕ್ಷಣಕ್ಕೆ ನಾನು ಕಲ್ಲಾಗಿ ಹೋದೆ. ಅವಳು ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತಿದ್ದಳೆಂದರೆ ಒಂದು ಕ್ಷಣಕ್ಕೆ ನನ್ನ ಮನಸ್ಸಲ್ಲಿ ಎಂತಹ ಯೋಚನೆ ಬಂತೆಂದರೆ ನನ್ನ ಪತ್ನಿ ರಾಗಿಣಿಯ ಜಾಗದಲ್ಲಿ ಸೋನಲ್ ಇರುತ್ತಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಅನ್ನಿಸ್ತು. ಆದರೆ ಈ ಯೋಚನೆ ಬಂದಾಗ ನಾನು ಒಮ್ಮೆಲೆ ನನ್ನ ತಲೆಗೆ ಬಡಿದೆ. ನಂತರ ನಾನು ಅವಳನ್ನು ನೋಡಿ ನನ್ನ ಜೊತೆ ಪಾರ್ಕಿಗೆ ಬರ್ತೀಯಾ ಅಂತ ಕೇಳಿದೆ. ನನಗೆ ಆ ಸಮಯದಲ್ಲಿ ಆ ಒಂದು ಯೋಚನೆ ಬಂತು. ಅದಕ್ಕೋಸ್ಕರ ನಾನು ಅವಳಲ್ಲಿ ಕೇಳಿದೆ. ನನ್ನ ತಲೆಯಲ್ಲಿ ಈಗ ಆ ಕೆಲಸ ಮಾಡುವ ಯೋಚನೆ ಇರಲಿಲ್ಲ. ಆದರೆ ಇವತ್ತು ಅವಕಾಶ ಚೆನ್ನಾಗಿತ್ತು. ನನ್ನ ಪತ್ನಿ ಕೆಲಸದಲ್ಲಿ ವ್ಯಸ್ತವಾಗಿದ್ದಳು. ಅಲ್ಲದೆ ಸೋನಲ್ ಕೂಡ ಇವತ್ತು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅದಕ್ಕೋಸ್ಕರ ನಾನು ಈ ಅವಕಾಶದ ಒಂದು ಲಾಭವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಯೋಚನೆ ಮಾಡಿದೆ. ನನ್ನ ತಂದೆ ತಾಯಿ ಕೂಡ ಏನೋ ಕೆಲಸದ ಮೇರೆಗೆ ದೂರ ಹೋಗಿದ್ದರು. ನನ್ನ ಆಸೆಗಳನ್ನು ಪೂರೈಸಲು ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನು ಮುಂದೆ ಸಿಗೋದಿಲ್ಲ ಅಂದುಕೊಂಡೆ. ಸೋನಲ್ ಬೇಗನೆ ಹಾ ಎಂದು ಹೇಳುತ್ತಾ ನನಗೆ ನನ್ನ ಅಕ್ಕ ನೀವು ಏನು ಹೇಳಿದ್ರು ಕೇಳಬೇಕು, ಅದನ್ನೇ ಮಾಡಬೇಕು ಅಂತ ಹೇಳಿದಾಳೆ. ನೀವು ನನ್ನ ದೊಡ್ಡ ಅಣ್ಣನ ತರ ಎಂದಿದ್ದಾಳೆ. ನಾನು ರಾಗಿಣಿ ಅಕ್ಕನಲ್ಲಿ ಹೇಳಿ ಬರುತ್ತೇನೆ, ನಂತರ ಹೋಗುವ ಎಂದು ಸಣ್ಣ ಮಕ್ಕಳ ರೀತಿಯಲ್ಲಿ ಹೇಳಿ ತನ್ನ ಜಾಗದಲ್ಲಿ ನಿಂತುಕೊಂಡಳು. ನಾನು ಹೆದರಿ ಅವಳ ಕೈಯನ್ನು ಹಿಡಿದಾಗ ಅವಳು ನನ್ನನ್ನು ಆಶ್ಚರ್ಯದಿಂದ ನೋಡಿದಳು. ನಾನು ಅವಳನ್ನು ನನ್ನ ಸಮಾನವಾಗಿ ಕುಳಿತುಕೊಳ್ಳಿಸುತ್ತಾ ಅವಳನ್ನು ಮಾತಲ್ಲೇ ಮರಳು ಮಾಡಿಸಲು ನೋಡಿದೆ. ನಿನ್ನ ಅಕ್ಕನಲ್ಲಿ ಹೇಳಿದ್ರೆ ಅವಳು ನಮ್ಮನ್ನು ಹೋಗಲು ಬಿಡೋದಿಲ್ಲ. ಅಲ್ಲದೆ ಅವಳು ನಿನ್ನೆ ರಾತ್ರಿಯಿಂದ ಇನ್ನು ಸೋನಲ್ ನಾನು ಎಲ್ಲಿಗೂ ಕಳಿಸಬಾರದೆಂದು ಹಾಗೂ ಅವಳು ಮನೆಯಲ್ಲಿ ಇರಬೇಕು ಅಂತ ಹೇಳ್ತಿದ್ಲು. ಅಲ್ಲದೆ ಅವಳು ಹೊರಗಡೆ ಹೋಗಿ ತುಂಬಾ ಆಟವಾಡಿದ್ರೆ ಗಾಯವನ್ನು ಮಾಡಿಕೊಳ್ಬಹುದು ಎನ್ನುತ್ತಿದ್ಲು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನೀನು ನನ್ನ ಜೊತೆ ಬಾ, ಅಕ್ಕನಲ್ಲಿ ಹೋಗಿ ಬಂದ ಮೇಲೆ ಹೇಳುವೆಯಂತೆ ಎಂದೆ. ಅವಳು ನನ್ನ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿದ್ಲು. ನಾನು ಆಗಾಗ ನನ್ನ ಕೋಣೆಯತ್ತ ನೋಡುತ್ತಿದ್ದೆ, ರಾಗಿಣಿ ಹೊರ ಬರದಿರಲಿ ಎಂದು. ಯಾಕಂದ್ರೆ ರಾಗಿಣಿ ಹೊರಗೆ ಬಂದ್ರೆ ತುಂಬಾ ಸಮಸ್ಯೆ ಆಗಬಹುದು ಎಂದುಕೊಂಡೆ. ಸ್ವಲ್ಪ ಸಮಯ ಬಿಟ್ಟು ಸೋನಲ್ ಪುನಃ ಹೇಳಿದಳು, ಇಲ್ಲ ನಾನು ಅಕ್ಕನಲ್ಲಿ ಹೇಳಿದಿದ್ರೆ ಅವಳು ನನಗೆ ಹೊಡಿತಾಳೆ. ಇಲ್ಲ, ಅವತ್ತೊಂದು ದಿನ ನಾನು ನಿಮ್ಮ ಚಿಕ್ಕ ತಮ್ಮನೊಂದಿಗೆ ಮಾಲ್ಗೆ ಹೋಗಿದ್ದೆ. ಅವಳು ಇನ್ನೇನೋ ಹೇಳಲು ಹೊರಟಳು. ಆಗ ನಾನು ಅವಳ ಮಾತನ್ನು ತಡೆದು, ಅರೆ ಇಲ್ಲ, ಅವಳು ಹೊಡೆಯುವುದಿಲ್ಲ. ಅವತ್ತು ನೀನು ನನ್ನ ತಮ್ಮನೊಂದಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಹೊಡೆದಿದ್ದಾಳೆ. ಆದ್ರೆ ಇವತ್ತು ನೀನು ನನ್ನ ಜೊತೆ ಅಂದ್ರೆ ನಿನ್ನ ಭಾವನ ಜೊತೆ. ರಾಗಿಣಿ ಏನು ಹೇಳೋದಿಲ್ಲ. ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ಜೋಪಾನವಾಗಿ ನೋಡಿಕೊಳ್ತೇನೆ. ಅಲ್ಲದೆ ರಾಗಿಣಿಗೆ ನನ್ನ ಮೇಲೆ ಭರವಸೆ ಇದೆ. ನೀನು ಬರೋದಾದ್ರೆ ಬೇಗನೆ ಬಾ, ಇಲ್ಲದಿದ್ರೆ ನಾನೊಬ್ಬನೇ ಹೋಗುತ್ತೇನೆ ಎಂದು ಹೇಳುತ್ತಾ ನಾನು ಒಮ್ಮೆಲೆ ಎದ್ದು ನಿಂತೆ. ನಾನು ಅವಳನ್ನು ಎಂತಹ ಇಕ್ಕಟ್ಟಿಗೆ ಸಿಲುಕಿಸಿದ್ದೇನೆಂದರೆ ಇನ್ನು ಅವಳು ಹಾಯ್ ಎನ್ನದೆ ಬೇರೆ ವಿಧಿಯೇ ಇರಲಿಲ್ಲ. ಅವಳು ಪುನಃ ಯೋಚಿಸಿ ಹಾ ಎಂದು ಹೇಳುತ್ತಾ ನನ್ನ ಕೈ ಹಿಡಿದುಕೊಂಡು ಹೊರಗೆ ಬಂದಳು. ನಾನು ಮನಸ್ಸಿನಲ್ಲೇ ಧನ್ಯವಾದ ಹೇಳಿದೆ. ಯಾಕಂದ್ರೆ ಅವಳು ಪುನಃ ರಾಗಿಣಿಯೊಂದಿಗೆ ಪರ್ಮಿಷನ್ ಕೇಳುತ್ತೇನೆ ಎಂದು ಹೇಳಿಲ್ಲ. ಹಾಗೇನಾದ್ರೂ ಅವಳು ಪುನಃ ಹೇಳುತ್ತಿದ್ದರೆ ನನಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ನಾನು ಹೋಗಿ ನನ್ನ ಕಾರಿನಲ್ಲಿ ಕುಳಿತುಕೊಂಡೆ. ನಾನು ನನ್ನ ಫೋನನ್ನು ತೆಗೆದುಕೊಂಡು ನನ್ನ ಗೆಳೆಯನಿಗೆ ಮೆಸೇಜ್ ಮಾಡಿದೆ. ನಾನು ಯಾವ ಸ್ಥಳದಲ್ಲಿ ಇರುತ್ತೇನೆಯೋ ಆ ಸ್ಥಳದ ಸುಳಿವು ಕೊಡುವುದು ಮುಖ್ಯವಾಗಿತ್ತು. ನನ್ನ ಎದೆ ತುಂಬಾ ವೇಗವಾಗಿ ಚಲಿಸ್ತಿತ್ತು. ಒಮ್ಮೆ ನನ್ನ ಮನಸ್ಸಿಗೆ ಅನ್ನಿಸ್ತು, ಇಂತಹ ಅನಗತ್ಯ ಚಿಂತೆಯನ್ನು ರಾಗಿಣಿಗೆ ಕೊಡುವುದು ಬೇಡ ಅಂತ. ಅಲ್ಲದೆ ಈ ಮಗುವಿನ ಜೀವನದ ಜೊತೆ ಆಟವಾಡುವುದು ಬೇಡ ಎಂಬ ಯೋಚನೆಯೂ ಬಂದಿತ್ತು. ಆದರೆ ಇದನ್ನು ಮಾಡದೇ ಇರುತ್ತಿದ್ದರೆ ನನ್ನ ಜೀವನ ಹಾಳಾಗ್ತಿತ್ತು. ಅಮ್ಮನ ಒತ್ತಡ, ಜನರ ವ್ಯಂಗ್ಯ ಮಾತುಗಳು, ನನ್ನ ಜೀವನದಲ್ಲಿ ಈ ಹುಡುಗಿ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಹಸ್ತಕ್ಷೇಪವನ್ನು ಹಾಕಿದ್ದಳು. ಅಲ್ಲದೆ ನನಗೆ ಸ್ವಲ್ಪ ಹಣದ ಅವಶ್ಯಕತೆಯೂ ಇತ್ತು. ಹಾಗಾಗಿ ನಾನು ಈ ಎಲ್ಲಾ ಸಮಸ್ಯೆಗಳಿಂದ ನನ್ನನ್ನು ಮುಕ್ತವಾಗಿಸಲು ಈ ಕೆಲಸವನ್ನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಮಾಡಬೇಕೆಂದು ನಾನು ತಯಾರಾಗಿದ್ದೆ. ನಾನು ಸೋನಲ್ನನ್ನು ಕರೆದುಕೊಂಡು ನಗರದಿಂದ ಹೊರಗೆ ಮಾಯವಾದೆ. ನನ್ನ ಕೈಕಾಲುಗಳಲ್ಲಿ ವಿಚಿತ್ರವಾದ ನಡುಕವು ಪ್ರಾರಂಭವಾಗಿತ್ತು. ಆಗ ಒಮ್ಮೆಲೆ ರಾಗಿಣಿಯ ಕಾಲ್ ಬಂದಿತ್ತು. ಅದನ್ನು ನೋಡಿ ನಾನು ಇನ್ನೂ ಹೆದರಿಕೊಂಡೆ. ನಾನು ಸೋನಲ್ ಕಡೆ ನೋಡಿದೆ. ಅವಳು ಕಾರಿನ ಕಿಟಕಿಯಿಂದ ಹೊರಗೆ ನೋಡೋದ್ರಲ್ಲಿ ವ್ಯಸ್ತವಾಗಿದ್ದಳು. ನಾನು ಫೋನನ್ನು ತೆಗೆದುಕೊಂಡು ಕಿವಿಯಲ್ಲಿಟ್ಟೆ. ಆಗ ಆ ಕಡೆಯಿಂದ ರಾಗಿಣಿ ಒಮ್ಮೆಲೆ, ನೀವೆಲ್ಲಿದ್ದೀರಿ? ಇವತ್ತು ನಮಗೆ ಶಾಪಿಂಗ್ಗೆ ಹೋಗಲಿತ್ತು. ಹಾಗೆ ಸೋನಲ್ಗೂ 2-3 ಜೊತೆ ಬಟ್ಟೆ ಖರೀದಿಸಬೇಕು. ನೀವು ಬೇಗ ಬನ್ನಿ ಎಂದಳು. ಆಯ್ತು, ನಾನು ಬೇಗ ಬರುತ್ತೇನೆ. ನಾನು ನನ್ನ ಗೆಳೆಯನನ್ನು ಭೇಟಿಯಾಗಲು ಹೋಗ್ತಿದ್ದೇನೆ. ನೀನು ಚಿಂತೆ ಮಾಡಬೇಡ, ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೇನೆ. ನಾವಿಬ್ರು ಒಟ್ಟಿಗೆ ಹೋಗುವ ಎಂದು ಹೇಳಿ ಬೇಗನೆ ಫೋನನ್ನು ಕಟ್ ಮಾಡಿದೆ. ನಾನು ನನ್ನ ಒಂದು ನೋಟವನ್ನು ಸೋನಲ್ನ ಕಡೆ ಬೀರಿ ಕಾರಿನ ವೇಗವನ್ನು ಹೆಚ್ಚಿಸಿದೆ. ತುಂಬಾ ದೂರದ ಯಾತ್ರೆಯನ್ನು ಮುಗಿಸಿ ನಾನು ಒಂದು ಸ್ಥಳಕ್ಕೆ ತಲುಪಿದೆ. ಅಲ್ಲಿಂದ ಸಭ್ಯ ವ್ಯಕ್ತಿಗಳು ಹಾದು ಹೋಗುವುದು ಕೂಡ ಒಂದು ಅನಾಚಾರ ಎಂದುಕೊಳ್ಳುತ್ತಿದ್ದರು. ತುಂಬಾ ಜನರ ಚಲನವಲನವಿರುವ ಸ್ಥಳವಾಗಿತ್ತು. ನಾನು ಮೊದಲೇ ನನ್ನ ಕಾರನ್ನು ಪಾರ್ಕ್ ಮಾಡಿ ಸೋನಲನ್ನು ಇಳಿಯಲು ಸನ್ನೆ ಮಾಡಿದ್ದೆ. ಸೋನಲ್ ನನ್ನನ್ನು ನೋಡಿ ಕೇಳಿದಳು, ಬಾಬಾ ನಾವೆಲ್ಲಿಗೆ ಬಂದಿದ್ದೇವೆ? ನಾವು ಪಾರ್ಕಿಗೆ ಹೋಗುವವರಲ್ಲವೇ ಎಂದು ಕೇಳಿದಾಗ ಅವಳು ಇನ್ನೇನಾದ್ರೂ ಕೇಳುತ್ತಾಳೆ ಎಂಬ ಹೆದರಿಕೆಯಿಂದ ಮೊದಲೇ ನಾನು ಅವಳಿಗೆ ಹೇಳಿದೆ, ಅರೆ ಬುದ್ದು, ಮುಂದೆ ಹೋದ್ರೆ ಪಾರ್ಕ್ ಸಿಗುತ್ತದೆ. ಅಲ್ಲಿ ಜನಸಂದಣಿ ಜಾಸ್ತಿ ಇದೆ. ಕಾರನ್ನು ಪಾರ್ಕ್ ಮಾಡಲು ಸ್ಥಳವಿಲ್ಲ. ಅಲ್ಲೇನಾದ್ರೂ ಪಾರ್ಕ್ ಮಾಡಿದ್ರೆ ಕಾರನ್ನು ತೆಗೆಯಲು ತುಂಬಾ ಕಷ್ಟವಾಗುತ್ತೆ.
ಅದಕ್ಕೋಸ್ಕರ ಇಲ್ಲೇ ಇಳಿ ಎಂದೆ. ನಾನು ಅವಳನ್ನು ಪುಸಲಾಯಿಸುತ್ತಾ ಕಾರಿನಿಂದ ಇಳಿದು ಅವಳ ಕೈಯನ್ನು ಹಿಡಿದು ಮುಂದೆ ಮುಂದೆ ಹೋದೆ. ಅಲ್ಲಿ ಒಂದು ದೊಡ್ಡ ಮಹಲ್ ನನಗಾಗಿ ಕಾಯುತ್ತಿತ್ತು. ಅಲ್ಲಿ ನಿಂತಿರುವ ನೃತ್ಯಗಾರ್ತಿಯರು ಹಾಗೂ ವೇಶ್ಯೆಯರು ನನ್ನ ದಾರಿಯನ್ನೇ ನೋಡುತ್ತಿದ್ದರು. ನನ್ನ ಹೃದಯವು ವಿಚಿತ್ರವಾಗಿ ಡವ ಡವ ಎನ್ನುತ್ತಿತ್ತು. ನನ್ನ ಹೆಜ್ಜೆಗಳು ನನಗೆ ಭಾರವೆನಿಸತೊಡಗಿದವು. ನಾನು ನನ್ನ 17 ವರ್ಷದ ನಾದಿನಿಯನ್ನು ವೇಶ್ಯಾಗ್ರಹಕ್ಕೆ ಮಾರಲು ಬಂದಿದ್ದೆ. ಇದಕ್ಕೆ ಬದಲಾಗಿ ನನಗೆ ದೊಡ್ಡ ಮೊತ್ತದ ಹಣವು ಸಿಕ್ತಿತ್ತು. ಅಲ್ಲದೆ ಈ ಹುಡುಗಿ ನನ್ನ ಜೀವನದಿಂದ ಶಾಶ್ವತವಾಗಿ ಹೋಗುತ್ತಿದ್ದಳು. ಹಾಗಾಗಿ ಇದೇ ಕಾರಣವನ್ನು ಇಟ್ಟುಕೊಂಡು ನಾನು ಅವಳನ್ನು ಈ ಹಂತಕ್ಕೆ ತಂದು ನಿಲ್ಲಿಸಬೇಕಾಯಿತು. ನಾನು ಆ ಕೋಟೆಯನ್ನು ತಲುಪುವಾಗ ಒಬ್ಬಳು ವೇಶ್ಯೆ ನನ್ನನ್ನು ನೋಡಿ ಫನೌತಾ ಎಂದು ಕೇಳಿದಳು. ನಾನು ಮೆಲ್ಲನೆ ಹೌದು ಎಂದು ತಲೆಯಾಡಿಸಿದೆ. ಅವಳು ಅವಳ ಹಿಂದೆ ಹೋಗುವಂತೆ ಸನ್ನೆ ಮಾಡಿದಳು. ಸೋನಲ್ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ನಾವು ಆ ಕೋಟೆಯೊಳಗೆ ಪ್ರವೇಶಿಸಿದಾಗ ಅಲ್ಲೊಬ್ಬರು ಮಾಸ್ಟರ್ ಕುಳಿತಿದ್ದರು. ಕೆಲವರು ತಬಲ ಬಾರಿಸ್ತಿದ್ರು. ಅದರ ನೇರ ಎದುರು 4 ಹುಡುಗಿಯರು ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಕುಣಿಯುತ್ತಿದ್ದರು. ಆ ಕಡೆ ಒಬ್ಬರು ಮಹಿಳೆ ಜೋರಾಗಿ ನಗುತ್ತಾ ಹಾಡನ್ನು ಹಾಡುತ್ತಿದ್ದು, ಇನ್ನು ಕೆಲವು ಮಹಿಳೆಯರು ಅವರನ್ನು ಸುತ್ತುವರಿದಿದ್ದರು. ಅಲ್ಲೇ ಇದ್ದ ಒಂದು ದೊಡ್ಡ ಜೋಕಾಲಿಯಲ್ಲಿ ಆ ಕೋಟೆಯ ಯಜಮಾನಿ ತಾರಾದೇವಿ ಕುಳಿತುಕೊಂಡಿದ್ದರು. ಒಂದು ಕಡೆಯಿಂದ ನನ್ನ ಹೃದಯವು ಅಲ್ಲೋಲ ಕಲ್ಲೋಲವಾಯಿತು. ಸೋನಲ್ ಜೊತೆ ತಪ್ಪಾಗಿ ನಡೆಯಬಹುದು ಎಂದು, ಯಾಕಂದ್ರೆ ಅಲ್ಲಿ ಅಂತಹದ್ದೇ ಕೆಲಸಗಳು ನಡೆಯುತ್ತಿವೆ ಎಂದು ನನಗೆ ತಿಳಿದಿದೆಯೂ ಕೂಡ. ನಾನು ಆ ಮಹಿಳೆ ಹತ್ತಿರ ಹೋದಾಗ ಅವಳು ಎದ್ದು ಆಗಲೇ ಕುಳಿತುಕೊಂಡಳು. ನಂತರ ಸೋನಲ್ ಅನ್ನು ಮೇಲಿಂದ ಕೆಳಗಿನವರೆಗೆ ನೋಡಿ, ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ, ಇವಳ ವಯಸ್ಸು ಎಷ್ಟು ಎಂದು ಕೇಳಿದಾಗ ನಾನು 17 ಎಂದಿದ್ದೆ. ಅದನ್ನು ಕೇಳಿ ಆ ಮಹಿಳೆಯ ಮುಖದಲ್ಲಿ ಒಂದು ದೊಡ್ಡ ನಗುವು ಬಂದಿತು. ಯೌವನಾವಸ್ಥೆ ಈಗ ನಡೆಯುತ್ತಿದೆ. ನಾನು ಇವಳಿಗೆ 2 ಲಕ್ಷ ಕೊಡುತ್ತೇನೆ, ಅದಕ್ಕಿಂತ ಜಾಸ್ತಿ ಕೇಳಬೇಡ ಅಂತ ಹೇಳಿದ್ರು. ಎಲ್ಲಾದ್ರೂ ಇವಳು ನನಗೆ ಸಂಪಾದನೆ ಮಾಡಿಕೊಟ್ಟು ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ನಾನು ನಿನ್ಗೆ ಹೆಚ್ಚಿನ ಹಣವನ್ನು ಕೊಡುತ್ತೇನೆ ಎಂದಳು. ಇಲ್ಲದಿದ್ರೆ ನೀನ್ಯಾರೋ ನಾನ್ಯಾರೋ ಎಂದರು. ನನಗೆ 2 ಲಕ್ಷವೇ ದೊಡ್ಡದಾಗಿತ್ತು. ನಾನು ಸೋನಲ್ನನ್ನು ಅವರ ಹತ್ತಿರ ಕುಳಿತುಕೊಳ್ಳಿಸಿದೆ. ಆಗ ತಾರಾದೇವಿ ತನ್ನ ಅಸಿಸ್ಟೆಂಟ್ನೊಂದಿಗೆ ಹಣವನ್ನು ತರಲು ಸನ್ನೆ ಮಾಡಿದ್ರು. ಆಗ ಅಸಿಸ್ಟೆಂಟ್ ತಾರಾದೇವಿಗೆ ಹಣವನ್ನು ನೀಡಿದಾಗ ಆ ತಾರಾದೇವಿ ಸೋನಲ್ನ ತಲೆಯನ್ನು ಹಣ ಹಿಡಿದ ಕೈಯಿಂದ ತಲೆಗೆ ಸುತ್ತು ಹಾಕಿದ್ರು. ಆಗ ಸೋನಲ್ ಒಮ್ಮೆಲೆ ಹೆದರಿ ನನ್ನ ಪಕ್ಕಕ್ಕೆ ಬಂದಿದ್ದಳು. ಆದ್ರೆ ತಾರಾದೇವಿ ಅವಳ ಕೈಯನ್ನು ಹಿಡಿದುಕೊಂಡು ಹೇಳಿದ್ರು, ಇಲ್ಲ ಹುಡುಗಿ, ನಮ್ಮಿಂದ ದೂರ ಹೋಗೋದ್ರಿಂದ ನಿನ್ಗೆ ಕೆಟ್ಟದಾಗುತ್ತದೆ, ಸುಮ್ಮನೆ ಕುಳಿತುಕೋ ಎಂದಾಗ ಅವರ ಆ ವರ್ತನೆಯನ್ನು ನೋಡಿ ಸೋನಲ್ಗೆ ತುಂಬಾ ಹೆದರಿಕೆ ಆಯಿತು. ಅವಳು ನನ್ನನ್ನು ನೋಡಿ ಹೆದರಿಕೆಯಿಂದ, ಬಾಬಾ ನಾವು ಎಲ್ಲಿದ್ದೇವೆ, ನನಗೆ ಅಕ್ಕನ ಹತ್ತಿರ ಹೋಗ್ಬೇಕು ಎಂದು ಹೇಳಿ ಅವಳು ಒಮ್ಮೆಲೆ ಅವಳಿದ್ದ ಜಾಗದಿಂದ ಎದ್ದು ನನ್ನ ಹತ್ತಿರ ಬಂದು ನಿಂತಳು. ಆದ್ರೆ ತಾರಾದೇವಿ ಅವಳ ಜುಟ್ಟನ್ನು ಎಳೆದು, ಎಲ್ಲಿಗೆ ಹೋಗ್ತೀಯಾ, ಇಲ್ಲಿ ಕುಳಿತುಕೊಳ್ಳು ಎಂದು ಗದರಿಸಿ ಕುಳಿತುಕೊಳ್ಳಿಸಿದರು. ನಂತರ ಅವಳನ್ನು ವಿಚಿತ್ರ ನೋಟದಿಂದ ನೋಡುತ್ತಾ, ಇಲ್ಲ ಹುಡುಗಿ, ನೀನು ಯೋಚಿಸಲು ಬೇಡ, ನೀನಿನ್ನು ಮುಂದೆ ಇಲ್ಲೇ ಇರ್ತಿ, ನನ್ನಿಂದ ದೂರ ಹೋಗಲು ನೋಡಿದ್ರೆ ಬರೀ ನೋವು ಸಿಗಬಹುದು ಎಂದು ಹೇಳುತ್ತಾ ನನ್ನ ಕಡೆ ನೋಡಿ, ನೀನು ಹೇಳು, ಈ ಹುಡುಗಿ ಮಾನಸಿಕವಾಗಿ ಸರಿಯಾಗಿದ್ದಾಳೆ ಎಂದು ಅನುಮಾನದಿಂದಲೇ ಕೇಳಿದರು. ಯಾಕಂದ್ರೆ ಯಾವ ಒಂದು ರೀತಿಯಲ್ಲಿ ಸೋನಲ್ ನನ್ನ ಜೊತೆ ಮಾತನಾಡಿದಳೋ ಅದನ್ನು ನೋಡಿ ಯಾರಿಗೂ ಅನ್ನಿಸಬಹುದು ಅವಳು ಮಾನಸಿಕವಾಗಿ ಸರಿಯಾಗಿಲ್ಲ ಎಂದು. ನಾನು ತಾರಾದೇವಿಯ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಮೌನನಾದೆ. ಆದ್ರೆ ನಾನು ನಿಜವೇ ಹೇಳಬೇಕಾಗಿತ್ತು. ಹಾಗಾಗಿ ನಾನು ಮೆಲ್ಲನೆ ಅವರಿಗೆ ಎಲ್ಲಾ ನಿಜವನ್ನು ಪ್ರಾರಂಭದಿಂದಲೇ ಹೇಳಿದೆ. ಸೋನಲ್ ನನ್ನ ಪತ್ನಿಯ ತಂಗಿ, ಇವಳು ಸ್ವಲ್ಪ ಬುದ್ಧಿಮಾಂದ್ಯಳು, ಹಾಗಾಗಿ ನಾನು ಇವಳನ್ನು ಮಾರಲು ತಂದಿದ್ದೇನೆ ಎಂದೆ. ನನ್ನ ಮಾತನ್ನು ಕೇಳಿ ತಾರಾದೇವಿ ಒಮ್ಮೆಲೆ, ಇಂತಹ ಹುಡುಗಿಯರನ್ನು ನಾವು ತೆಗೆದುಕೊಳ್ಳೋದಿಲ್ಲ, ಆದ್ರೆ ಇವಳು ನೋಡಲು ತುಂಬಾ ಸುಂದರವಾಗಿದ್ದಾಳೆ, ಹಾಗಾಗಿ ನಾನು ನಿನ್ಗೆ ಪೂರ್ತಿ ಹಣವನ್ನು ಕೊಡುವುದಿಲ್ಲ ಅಂತ ಹೇಳಿದ್ರು. ಆಗ ನಾನು, ಇದೇನು ಮಾತು, ಇವಳು ಮಾನಸಿಕವಾಗಿ ಉತ್ತಮಳಾಗಿದ್ದಾಳೋ ಇಲ್ಲವೋ, ಇದರಿಂದ ಏನು ವ್ಯತ್ಯಾಸವಾಗುತ್ತದೆ ಎಂದು ಅವರಲ್ಲಿ ಕೇಳಿದೆ. ಆಗ ಅವರು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ಹೇಳಿದ್ರು, ವ್ಯತ್ಯಾಸವಾಗುತ್ತದೆ. ಅದು ಹೇಗಂದ್ರೆ, ಅವಳು ಕೇವಲ ನೃತ್ಯ ಮಾಡುವಳು, ಆದ್ರೆ ನಮ್ಮ ಗ್ರಾಹಕರ ಮನಸ್ಸನ್ನು ಗೆಲ್ಲಲು ಸಾಧ್ಯ ಇಲ್ಲ. ಅವರೊಂದಿಗೆ ಪ್ರೀತಿಯಿಂದ 2 ಮಾತನಾಡಲು ಅವಳಿಂದ ಆಗೋದಿಲ್ಲ. ಹಾಗಾಗಿ ನಾನು ನಿನ್ಗೆ ಕೇವಲ 1 ಲಕ್ಷ ಕೊಡುತ್ತೇನೆ, ನಿನ್ಗೆ ಒಪ್ಪಿಗೆ ಇದ್ರೆ ತೆಗೆದುಕೋ, ಇಲ್ಲ ಅಂದ್ರೆ ಹೇಳು, ನಿನ್ನ ಇಚ್ಛೆ ಎಂದು ಹೇಳುತ್ತಾ ಬಾಯೊಳಗೆ ಬೀಡಾವನ್ನು ಹಾಕಿ ತುಂಬಿಸಿದ್ರು. ಅದರ ಅರ್ಥ ಅವರು ಇನ್ನು ಮುಂದೆ ಇದರ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಎಂದಾಗಿತ್ತು. ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಯೋಚಿಸಿದೆ. 1 ಲಕ್ಷ ತುಂಬಾ ಕಡಿಮೆ ಮೊತ್ತವಾಗಿತ್ತು. ಆದ್ರೆ ಸೋನಲ್ನಿಂದ ನನಗೆ ಶಾಶ್ವತವಾಗಿ ಬಿಡುಗಡೆ ಸಿಕ್ಕಿ ನನ್ನ ಜೀವನ ಸುಖಮಯವಾಗಿ ಸಾಗಬಹುದು ಎಂದುಕೊಂಡೆ. ಇಲ್ಲದಿದ್ರೆ ಮುಂದೆ ಹೋದಂತೆ ಜೀವನವು ತುಂಬಾ ಕಷ್ಟಕರವಾಗಬಹುದು ಎಂದು ಯೋಚಿಸುತ್ತಲೇ ನಾನು ಹಾ ಎಂದು ಹೇಳಿದೆ. ಅವರು ನನಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡಿ ನನ್ನ ಕೈಗೆ 1 ಲಕ್ಷ ರೂಪಾಯಿಗಳನ್ನು ಇಟ್ಟು ಹೋಗುವಂತೆ ಸನ್ನೆ ಮಾಡಿದ್ರು. ನಾನು ಒಂದು ನೋಟವನ್ನು ಸೋನಲ್ ಕಡೆ ಬೀರಿದೆ. ಅವಳನ್ನು ಕಳೆದುಕೊಂಡ ರಾಗಿಣಿಯ ಪರಿಸ್ಥಿತಿ ಏನಾಗಬಹುದು, ಅಲ್ಲದೆ ಸೋನಲ್ ತನ್ನ ಜೀವನವನ್ನು ಯಾವ ರೀತಿ ಕಳೆಯಬಹುದೆಂದು ಯೋಚಿಸಿದೆ. ನನ್ನ ಮನಸ್ಸು ಸೋನಲ್ನನ್ನು ಆ ಸ್ಥಳದಲ್ಲಿ ಬಿಡಲು ಒಪ್ಪಲಿಲ್ಲ. ಆದರೆ ನನ್ನ ಆತ್ಮಸಾಕ್ಷಿಯು ನನ್ನನ್ನು ಅಲ್ಲಿಂದ ಹೋಗುವಂತೆ ಒತ್ತಾಯ ಮಾಡುತ್ತಿತ್ತು. ಅಲ್ಲದೆ ಸಮಯವು ಕೈ ಮೀರಿ ಹೋಗಿತ್ತು. ನನಗೆ ಈ ಹೆಜ್ಜೆ ಇಡುವುದು ಅನಿವಾರ್ಯವಾಗಿ ನಾನು ಅಲ್ಲಿಂದ ಒಮ್ಮೆಲೆ ಹೊರಗೆ ಬಂದೆ. ನನಗೆ ಹಿಂದಿನಿಂದ ಸೋನಲ್ನ ಕಿರುಚಾಟವು ಕೇಳಿ ಬರ್ತಿತ್ತು. ಅವಳು ನನ್ನನ್ನು ಕರೆಯುತ್ತಿದ್ದಳು. ಅವಳು ನನ್ನ ಜೊತೆ ಬರಲು ಪ್ರಯತ್ನಿಸುತ್ತಿದ್ದಳು. ಆದರೆ ತಾರಾಬಾಯಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ನಾನು ಪುನಃ ನನ್ನ ಮನೆಗೆ ವಾಪಸ್ ಬಂದಿದ್ದೆ. ನನ್ನ ಮುಖದಲ್ಲಿ ಮೌನವು ಆವರಿಸಿತ್ತು.
ನನ್ನ ಹೆಂಡತಿ ಬಾಗಿಲ ಬಳಿಯೇ ನಿಂತು ತುಂಬಾ ಚಿಂತೆಯಿಂದ ಆ ಕಡೆ ಈ ಕಡೆ ಸುತ್ತುತ್ತಿದ್ದಳು. ನಾನು ಒಳಗೆ ಕಾಲಿಡುವಾಗಲೇ ಅವಳು ನನ್ನನ್ನು ಹಿಡಿದುಕೊಂಡು ಹೇಳುತ್ತಿದ್ದಳು, ಸೋನಲ್ ಎಲ್ಲಿಯೂ ಕಾಣಿಸ್ತಿಲ್ಲ. ನಾನು ತುಂಬಾ ಹೊತ್ತಿನಿಂದ ಅವಳನ್ನು ಹುಡುಕ್ತಿದ್ದೇನೆ. ಮೈದುನನನ್ನು ತುಂಬಾ ದೂರ ಹೋಗಿ ಹುಡುಕಲು ಹೇಳಿದೆ, ಆದ್ರೆ ಅವಳ ಪತ್ತೆಯೇ ಇಲ್ಲ. ಅವಳು ನಿಮ್ಮೊಟ್ಟಿಗೆ ಇದ್ದಾಳಾ? ನಾನು ನಿಮ್ಗೆ ಎಷ್ಟು ಬಾರಿ ಕಾಲ್ ಮಾಡಿದೆ, ಆದ್ರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಎಂದಾಗ ಅವಳ ಆ ಪರಿಸ್ಥಿತಿಯನ್ನು ನೋಡಿ ನನ್ನ ಹೃದಯಕ್ಕೆ ಏನೂ ಆಯಿತು. ಆದ್ರೆ ನಾನು ನನ್ನ ಮುಖದಲ್ಲಿ ಕೋಪದ ಭಾವನೆಯನ್ನು ತರಿಸಿಕೊಂಡು ಅವಳಲ್ಲಿ ಕೇಳಿದೆ, ಇಲ್ಲ, ನನ್ನೊಟ್ಟಿಗೆ ಯಾಕೆ ಇರ್ತಾಳೆ? ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಹೋಗಿದ್ದೆ. ನಾನು ನಿನ್ನ ಜೊತೆ ಮಾತನಾಡಿದ್ದೆ ತಾನೆ ಎಂದೆ. ಎಲ್ಲಿ ಹೋಗುತ್ತಾಳೆ ಸೋನಲ್? ಇಲ್ಲೇ ಎಲ್ಲೋ ಇರ್ತಾಳೆ, ಮೇಲೆ ಹೋಗಿ ಸರಿಯಾಗಿ ನೋಡು ಎಂದು ಹೇಳುತ್ತಾ ನಾನು ಅವಳನ್ನು ನನ್ನ ಹತ್ತಿರಕ್ಕೆ ತಂದೆ. ಆಗ ಅವಳು ನನ್ನಿಂದ ದೂರ ಹೋಗಿ ನನ್ನ ಮುಖವನ್ನು ನೋಡುತ್ತಾ, ಇಲ್ಲ, ಎಲ್ಲೂ ಇಲ್ಲ, ಅವಳು ಎಲ್ಲಿಗೆ ಹೋದಳೆಂದೇ ಗೊತ್ತಿಲ್ಲ. ನಾನು ಎಲ್ಲ ಕಡೆ ಹುಡುಕಿದೆ. ನನಗೆ ನಿಮ್ಮ ಜೊತೆ ಇರುವಳೆಂದು ನಂಬಿಕೆ ಇತ್ತು, ಆದ್ರೆ ನೀವು ಕೂಡ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ನನ್ನ ತಂಗಿ ಎಲ್ಲಿಗೆ ಹೋದ್ಲು? ನಾನು ಅತ್ತೆ ಮಾವನಿಗೆ ಏನಂತ ಉತ್ತರ ಕೊಡ್ಲಿ ಎಂದು ಹೇಳುತ್ತಾ ನೆಲದ ಮೇಲೆ ಕುಳಿತುಕೊಂಡು ಅಳುತ್ತಿದ್ದಳು. ನನ್ನ ಅಪ್ಪ ಅಮ್ಮ ತಮ್ಮ ಕೂಡ ಸೋನಲ್ನನ್ನು ಹುಡುಕಲು ಹೊರಗಡೆ ಹೋಗಿದ್ದರು. ಸ್ವಲ್ಪ ಸಮಯದ ಬಳಿಕ ಅವರು ಕೂಡ ಹಿಂದಿರುಗಿ ಬಂದು ಅವಳ ಪತ್ತೆ ಇಲ್ಲ ಅಂತ ಹೇಳಿದ್ದರು. ನಾವು ನಮಗೆ ಗೊತ್ತಿರುವ ಮನೆಗಳಲ್ಲಿ ಸೋನಲ್ನನ್ನು ಹುಡುಕಿದೆವು, ಆದ್ರೆ ಅವಳು ಅಲ್ಲಿಯೂ ಇಲ್ಲ. ನನ್ನ ಪತ್ನಿ ಅವಳಿದ್ದ ಸ್ಥಳದಿಂದ ಎದ್ದು ದೃಢವಾಗಿ ನಿಂತು ಹೇಳಿದಳು, ವಿವೇಕ್, ನಾವು ಬೇಗನೆ ಪೊಲೀಸ್ಗೆ ಹೋಗಿ ದೂರನ್ನು ಕೊಡುವ. ಅವರು ನನ್ನ ತಂಗಿಯನ್ನು ಹುಡುಕಿ ಕೊಡುವರು. ನನಗೆ ಬೇರೇನೂ ಗೊತ್ತಿಲ್ಲ, ನನಗೆ ನನ್ನ ತಂಗಿ ಬೇಕು ಎಂದು ಹಠ ಹಿಡಿದಳು. ಅವಳ ಈ ಹುಚ್ಚುತನಕ್ಕೆ ನಾನು ತುಂಬಾ ಗಂಭೀರವಾಗಿ ಇರಬೇಕಾಯಿತು. ಇಲ್ಲದಿದ್ದರೆ ಸಮಸ್ಯೆಯು ನನ್ನ ಪಾಲಿಗೆ ಇನ್ನೂ ಜಟಿಲವಾಗಬಹುದು ಎಂದುಕೊಂಡೆ. ನಾನು ರಾಗಿಣಿಯಲ್ಲಿ ಕೋಪದಿಂದಲೇ ಹೇಳಿದೆ, ಮೌನವಾಗಿರು, ಬಾಯಿಗೆ ಬಂದಂತೆ ಮಾತನಾಡಬೇಡ. ಏನು ಅಗತ್ಯ ಇಲ್ಲ ಪೊಲೀಸರಿಗೆ ಹೇಳುವಂಥದ್ದು. ನಿನ್ನ ತಂಗಿ ಬುದ್ಧಿಮಾಂದ್ಯಳು, ಹಾಗಾಗಿ ಎಲ್ಲಾದ್ರೂ ಆ ಕಡೆ ಈ ಕಡೆ ಸುತ್ತುತ್ತಿರ್ಬೋದು. ಸಂಜೆ ಆಗೋದ್ರೊಳಗೆ ಮನೆಗೆ ಬರ್ತಾಳೆ. ಒಂದು ವೇಳೆ ಬರದಿದ್ರೆ ನೀನು ಅರ್ಥ ಮಾಡ್ಕೊ, ಅವಳು ಎಲ್ಲಿಗೂ ಓಡಿ ಹೋಗಿದ್ದಾಳೆ ಅಥವಾ ಅವಳು ಇನ್ನೂ ವಾಪಸ್ ಬರುವುದಿಲ್ಲ ಎಂದು ತಿಳಿದುಕೋ ಎಂದೆ. ನೀನು ನಿನ್ನ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡಿದ್ಯಾ? ಇದೆಲ್ಲವನ್ನು ಪೊಲೀಸ್ಗೆ ಹೇಳಿ ನನ್ನ ಪರಿವಾರವನ್ನು ಎಲ್ಲರೆದುರು ಅವಮಾನ ಮಾಡಬೇಕೆಂದು ಅಂದುಕೊಂಡಿದ್ಯಾ ಎಂದು ಕೋಪದಲ್ಲಿ ಹೇಳಿದೆ. ಆಗ ರಾಗಿಣಿ ತುಂಬಾ ಅಸಹಾಯಕಳಾಗಿ ನನ್ನನ್ನೇ ನೋಡುತ್ತಿದ್ದಳು. ಆಗ ನನ್ನ ಅಪ್ಪ ನನ್ನ ಭುಜದ ಮೇಲೆ ಕೈಯಿಟ್ಟು, ನಾವೊಮ್ಮೆ ಪೊಲೀಸ್ಗೆ ದೂರು ನೀಡುವ ಎಂದು ಸೂಚನೆಯನ್ನು ಕೊಟ್ಟು, ಇದರಿಂದ ನಮ್ಮ ಪರಿವಾರಕ್ಕೆ ಹೇಗೆ ಅವಮಾನವಾಗುತ್ತದೆ? ನಾವು ಪ್ರಯತ್ನಿಸಿದ್ರೆ ಮಗು ಸಿಗುತ್ತಾಳಲ್ವಾ ಎಂದು ಹೇಳಿದ್ರು. ಅವರು ಇನ್ನೇನು ಹೇಳುವುದಕ್ಕಿಂತ ಮೊದಲೇ ನಾನು ಅವರ ಮಾತನ್ನು ತಡೆದು ಹೇಳಿದೆ, ನಮ್ಮ ಪರಿವಾರಕ್ಕೆ ಅವಮಾನ ಆಗೋದಿಲ್ಲ, ಆದ್ರೆ ನನಗೆ ಅವಮಾನವಾಗುತ್ತೆ. ನನ್ನ ಗೆಳೆಯರಿಗೆ, ಕುಟುಂಬಸ್ಥರಿಗೆ ಈ ಮಾತು ಹರಡಿದರೆ ನಂತರ ನನ್ನ ಕೆಲಸಕ್ಕೂ ಕಲ್ಲು ಬೀಳ್ಬಹುದು. ಈ ವಿಷಯವು ಗೊತ್ತಾದ್ರೆ ಎಲ್ಲರೂ ವಿವೇಕ್ನ ನಾದಿನಿ ಓಡಿ ಹೋದ್ಲು ಅಂತ ಹೇಳ್ತಾರೆ. ಅವಳು ಮಗು ಕಳೆದು ಹೋಗಿದ್ದಾಳೆ ಅಂತ ಯಾರೂ ಹೇಳೋದಿಲ್ಲ ಎಂದು ಕೋಪದಲ್ಲೇ ಹೇಳಿದೆ. ಆಗ ನನ್ನ ರಾಗಿಣಿ ನನಗೆ ಹೇಳಿದ್ಲು, ಇದೆಲ್ಲವೂ ನಿಮ್ಗೆ ಅನಿಸುತ್ತದೆ, ಬೇರೆಯವರಿಗೆ ಅಲ್ಲ ಎಂದಳು. ಆಗ ನಾನು ಕೋಪದಲ್ಲಿ ಅವಳಲ್ಲಿ ಹೇಳಿದೆ, ನಿನ್ನ ತಂಗಿ ಎಷ್ಟು ಸರಿ ಇದ್ದಾಳೆ, ಅಲ್ಲದೆ ಅವಳು ಬುದ್ಧಿಮಾಂದ್ಯಳು. ನಂತರ ನಿನಗೆ ಅವಳಿಂದ ತೊಂದರೆಯಾಗ್ತಿತ್ತು, ಒಳ್ಳೇದಾಯ್ತು ಅವಳಾಗಿಯೇ ಹೋದದ್ದು. ಇನ್ನು ನೀನು, ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಸುರಕ್ಷಿತವಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸು, ಮಿಕ್ಕಿದ್ದು ದೇವರಿಗೆ ಬಿಟ್ಟದ್ದು ಎಂದು ಹೇಳುತ್ತಾ ನಾನು ಕೋಪದಲ್ಲಿ ಕೋಣೆ ಒಳಗೆ ಹೋದೆ. ನಾನು ಇಂತಹ ಮಾತುಗಳನ್ನು ಹೇಳುವುದು ತುಂಬಾ ಮುಖ್ಯವಾಗಿತ್ತು. ನಾನು ತುಂಬಾ ಶಾಂತವಾಗಿ ಇದನ್ನು ಹ್ಯಾಂಡಲ್ ಮಾಡ್ತಿದ್ರೆ ನನ್ನ ಹೆಂಡತಿ ನನಗೆ ತುಂಬಾ ಒತ್ತಡವನ್ನು ತಂದು ಪೊಲೀಸರಿಗೆ ದೂರುಗಳನ್ನು ಕೊಡುವಂತೆ ನನ್ನನ್ನು ಬಲವಂತ ಮಾಡುತ್ತಿದ್ದಳು. ಇದರ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ರೆ ನಾನು ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆ. ಯಾಕಂದ್ರೆ ಇದೊಂದು ರೀತಿಯ ಅಪಹರಣ ಪ್ರಕರಣವಾಗಿತ್ತು. ಇದರಿಂದಾಗಿ ನನ್ನ ಮರ್ಯಾದೆಯು ಹೋಗ್ತಿತ್ತು. ಅಲ್ಲದೆ ನಾನು ತುಂಬಾ ಸಮಯ ಜೈಲಿನ ಒಳಗೆ ಕಳೆಯಬೇಕಾಗಿ ಬರ್ತಿತ್ತು. ನಾನು ಕೋಣೆಗೆ ಬಂದು ತುಂಬಾ ಗೊಂದಲದಲ್ಲಿ ಇದ್ದೆ. ಹೃದಯವು ವಿಚಿತ್ರ ರೀತಿಯಲ್ಲಿ ಅನುಮಾನಗಳನ್ನು ಸೃಷ್ಟಿಸುತ್ತಿತ್ತು. ನಾನು ಹೇಗೆ ಈ ಸಮಸ್ಯೆಯನ್ನು ಸಂಭಾಳಿಸಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದೆ. ಯಾಕಂದ್ರೆ ಸೋನಲ್ ಸಿಗದಿದ್ದರೆ ಮನೆಯವರೆಲ್ಲ ಚಿಂತೆಗೊಳಗಾಗಬಹುದು, ನನ್ನ ಹೆಂಡತಿ ಹುಚ್ಚಿ ತರ ಆಡಬಹುದು ಎಂದು ನಾನು ಇದೆಲ್ಲವನ್ನು ಯೋಚಿಸಿದ್ದೆ. ಆದರೆ ಇದೆಲ್ಲವೂ ಮುಂದೆ ಬಂದಾಗ ಈ ಸಮಸ್ಯೆಯಿಂದ ಪಾರಾಗಲು ನಾನು ಏನು ಮಾಡಬೇಕೆಂದು ಯೋಚಿಸಿರಲಿಲ್ಲ. ಸದ್ಯಕ್ಕೆ ನಾನು ನನ್ನ ಕೋಪವನ್ನು ತೋರಿಸಿ ನನ್ನ ಹೆಂಡತಿಯನ್ನು ಮೌನವಾಗಿರಿಸಿದ್ದೆ. ಆದರೆ ಅವಳ ಚಿಂತೆಯು ಮಿತಿಗಿಂತ ಜಾಸ್ತಿಯಾಗಿತ್ತು. ಅವಳು ರಾತ್ರಿ ಇಡೀ ಮಲಗಲಿಲ್ಲ. ಒಮ್ಮೊಮ್ಮೆ ಹೊರಗೆ, ಒಮ್ಮೊಮ್ಮೆ ಒಳಗೆ, ಇನ್ನೊಮ್ಮೆ ಅಂಗಳಕ್ಕೆ ಇದೇ ರೀತಿ ಸುತ್ತು ಬರುತ್ತಿದ್ದಳು. ನನಗೆ ಒಂದು ಕ್ಷಣಕ್ಕೆ ತುಂಬಾ ದುಃಖವಾಯಿತು. ಯಾಕಂದ್ರೆ ನಾನು ರಾಗಿಣಿಯನ್ನು ತುಂಬಾ ಪ್ರೀತಿಸ್ತಿದ್ದೆ. ಹಣದ ಅವಶ್ಯಕತೆ ಮತ್ತು ಮಾನಸಿಕ ನೆಮ್ಮದಿಗಾಗಿ ನಾನು ಈ ಕೆಲಸವನ್ನು ಮಾಡಬೇಕಾಗಿತ್ತು. ನಾನು ಮರುದಿನ ಬೇಗ ಎದ್ದು ಹೋಗಿ ಬ್ಯಾಂಕಿಗೆ ನನ್ನ ಹಣವನ್ನು ಜಮೆ ಮಾಡಿದೆ. ಯಾರ ಕಣ್ಣು ಈ ಹಣದ ಮೇಲೆ ಬೀಳಬಾರದೆಂದು ನೋಡಿಕೊಂಡಿದ್ದೆ. ಯಾಕಂದ್ರೆ ಯಾರ ಕಣ್ಣಿಗಾದ್ರೂ ಈ ಹಣದ ಕಟ್ಟು ಬಿದ್ದಿದ್ರೆ ಅದು ನನಗೆ ಅಪಾಯಕಾರಿ ಆಗ್ತಿತ್ತು. ನನ್ನ ರಾಗಿಣಿ ಬೆಳಗ್ಗೆ ಕೂಡ ಅಳುತ್ತಿದ್ದಳು. ಅವಳು ಈ ರೀತಿ ಚಿಂತೆಯಲ್ಲಿ ಮುಳುಗಿದ್ದರಿಂದ ತುಂಬಾ ಜೋರು ಜ್ವರ ಸಹ ಬಂದಿತ್ತು. ನನ್ನ ಅಮ್ಮ ರಾಗಿಣಿಯನ್ನು ನೋಡಿ ತುಂಬಾ ಚಿಂತೆಗೊಳಗಾಗಿ ಅವರು ನನಗೆ ಒಂದು ಉಪದೇಶವನ್ನು ನೀಡಿದ್ರು. ಆದಷ್ಟು ಬೇಗ ಪೊಲೀಸ್ಗೆ ಕಂಪ್ಲೇಂಟ್ ಕೊಡು, ಇದೇ ಒಳ್ಳೇದು ಅಂತ ಹೇಳಿದ್ದರು. ಆದ್ರೆ ನಾನು ಯಾವ ರೀತಿಯಿಂದಲೂ ಒಪ್ಪಲಿಲ್ಲ. ನನಗೆ ತುಂಬಾ ಹೆದರಿಕೆ ಇತ್ತು. ಒಂದು ವೇಳೆ ಪೊಲೀಸ್ನ ಹತ್ತಿರ ಹೋದ್ರೆ ಸಮಸ್ಯೆ ಇನ್ನೂ ಕೂಡ ಹೆಚ್ಚಾಗಬಹುದು. ನಾನು ಮರುದಿನ ಬ್ಯಾಂಕ್ನಿಂದ ವಾಪಸ್ ಬರುವಾಗ ಅವಳ ಚಿಕ್ಕಪ್ಪ ಅವಳನ್ನು ಸಮಾಧಾನ ಮಾಡುತ್ತಿದ್ದರು. ನಾನು ಹೋದಾಗ ನನ್ನನ್ನು ನೋಡಿ ಅವರು ಎದ್ದು ನಿಂತರು. ನಾನು ನನ್ನ ಮುಖದ ಭಾವನೆಯನ್ನೇ ಬದಲಾಯಿಸಿದ್ದೆ. ನಾನು ಸ್ವಲ್ಪ ನಯವಾಗಿ ಮಾತನಾಡಿಸಿದ್ರೆ,
ಅವರು ನನಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಲು ಬಲವಂತ ಮಾಡಬಹುದು ಎಂಬ ಯೋಚನೆ ಬಂತು. ಹಾಗಾಗಿ ಅದಕ್ಕೆ ನಾನು ತಯಾರಿಲ್ಲದ ಕಾರಣ ಅವರೊಂದಿಗೆ ಗಂಭೀರದಿಂದಲೇ ವರ್ತಿಸಬೇಕೆಂದು ಅಂದುಕೊಂಡೆ. ಹಾಗಾಗಿ ನನ್ನನ್ನು ನೋಡಿ ಅವರು ಒಮ್ಮೆಲೆ ನನ್ನ ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡರು. ಅವರು ನನಗೆ ತುಂಬಾ ಗೌರವವನ್ನು ಕೊಡುತ್ತಿದ್ದರು. ನಂತರ ಅವರು ನಯವಾದ ಸ್ವರದಲ್ಲೇ ಹೇಳಿದರು, ನಿಮ್ಮ ಮಾತು ಹಾಗೂ ನಿಮ್ಮ ತಂದೆಯವರ ಮಾತು ನನಗೆ ಅರ್ಥವಾಗುತ್ತದೆ. ಇದು ನಿಮ್ಮ ಮರ್ಯಾದೆಯ ಪ್ರಶ್ನೆ, ಆದರೆ ನಮಗೆ ನಮ್ಮ ಮನೆಯ ಮಗುವಿನ ಪ್ರಶ್ನೆ ಎಂದರು. ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡದಿದ್ದರೆ ನಾನು ಹೋಗಿ ಕೊಡುತ್ತೇನೆ ಎಂದು ಅವರು ಹಾಗೆ ಹೇಳಿದಾಗ ನನ್ನ ಗಂಟಲೆ ಒಣಗಿ ಹೋಯಿತು. ನಾನು ನನ್ನನ್ನೇ ಸಂಭಾಳಿಸಿಕೊಳ್ಳುತ್ತಾ ಅವರನ್ನು ನೋಡಿ ಕೇಳಿದೆ, ನೀವೆಲ್ಲ ಏನು ಬಯಸ್ತಿದ್ದೀರಾ? ನನ್ನ ಕೆಲಸ ಹೋಗ್ಲಿ ಅಂತನಾ? ನೀವು ಈ ರೀತಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನನ್ನ ಕೆರಿಯರೇ ಹಾಳಾಗುತ್ತೆ. ನೀವೊಂದು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮದೇನೂ ಹೋಗೋದಿಲ್ಲ ಅಥವಾ ಸೋನಲ್ ಸಿಗೋದೂ ಇಲ್ಲ. ಇದರಿಂದಾಗಿ ನನಗೆ ಅವಮಾನವಾಗುತ್ತೆ, ನನ್ನ ಕೆಲಸ ಹೋಗುತ್ತದೆ. ನನ್ನ ಕೆಲಸವು ಎಷ್ಟೊಂದು ಗೌರವಯುಕ್ತ ಕೆಲಸ ಅಂತ ನಿಮಗೆ ಗೊತ್ತಿಲ್ಲ. ನಮ್ಮ ಈ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ. ಇದಲ್ಲದೆ ನಮ್ಮ ಪರಿವಾರವು ಹೇಗಿದೆ ಎಂಬುದು ಕೂಡ ಮುಖ್ಯವಾಗಿದೆ. ಅಲ್ಲಿ ಕೆಲವೊಂದು ನಿಯಮಗಳು ಇರುತ್ತೆ. ನನ್ನ ಮಾತು ಕೇಳಿ ಅವಳ ಚಿಕ್ಕಪ್ಪ ಮೌನಗೊಂಡರು. ಅವಳ ಚಿಕ್ಕಪ್ಪ ಕೂಡ ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರು. ನಂತರ ರಾಗಿಣಿಗೆ ಹೋಗಿ ಅರ್ಥ ಮಾಡಿಸಿದ್ರು. ಸೋನಲ್ ಹೋದ್ರೆ ಅವಳ ಇಚ್ಛೆಯಿಂದ ಹೋಗಿದ್ದಾಳೆ ಎಂದು ತಿಳಿದುಕೋ. ಅದೇ ಎಲ್ಲರಿಗೂ ಒಳ್ಳೆಯದು. ಎಲ್ಲೇ ಇರಲಿ, ಸುರಕ್ಷಿತವಾಗಿರಲಿ. ಅವಳೊಂದಿಗೆ ಏನೂ ತಪ್ಪಾಗಬಾರ್ದು ಎಂದು ದೇವರಲ್ಲಿ ಪ್ರಾರ್ಥಿಸ್ಕೋ. ಅವಳು ಬರುವವಳಾದ್ರೆ ತನ್ನಿಂತಾನೇ ಬರ್ತಾಳೆ ಎಂದು ರಾಗಿಣಿಗೆ ಸಮಾಧಾನ ಮಾಡಿದ್ರು. ಆದ್ರೆ ಅವಳು ಏನನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಪರಿಸ್ಥಿತಿಯು ತುಂಬಾ ಹದಗೆಟ್ಟಿತ್ತು. ಇದೆಲ್ಲವನ್ನು ನೋಡಿ ಇದಕ್ಕಿಂತಲೂ ದೊಡ್ಡದಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಅಂದುಕೊಂಡೆ. ಈ ರೀತಿ ನಿರ್ಧಾರವನ್ನು ಮಾಡಿದ್ರೇನೆ ಇದಕ್ಕೊಂದು ಮುಕ್ತಾಯದ ಬಿಂದು ಹಾಕಬಹುದು ಎಂದು ಅಂದುಕೊಂಡು ನಾನು ಎಲ್ಲರನ್ನೂ ನೋಡುತ್ತಾ ಕೊನೆಗೆ ರಾಗಿಣಿಯ ಕಡೆ ತಿರುಗಿ ಹೇಳಿದೆ, ನಿನ್ಗೆ ಇದರಿಂದ ಸಮಸ್ಯೆ ಆಗೋದಾದ್ರೆ ನೀನು ನಿನ್ನ ಚಿಕ್ಕಪ್ಪನೊಂದಿಗೆ ಹೋಗು, ಅಲ್ಲೇ ಇರು. ನಂತರ ನನಗೂ ನಿನಗೂ ಯಾವ ಸಂಬಂಧವೂ ಇರುವುದಿಲ್ಲ, ನನಗೂ ಅವಮಾನ ಆಗೋದಿಲ್ಲ. ಇಷ್ಟು ಹೇಳಿದ ನಂತರವೂ ನೀನು ಪುನಃ ಅದೇ ವಿಚಾರವನ್ನು ತೆಗೆಯೋದಾದ್ರೆ ನಾನು ಕಠಿಣ ನಿರ್ಧಾರವನ್ನು ಮಾಡಲೇಬೇಕಾಗುತ್ತದೆ ಎಂದು ಹೇಳಿ ನಾನು ನನ್ನ ಕೋಣೆಗೆ ಹೋದೆ. ನನಗೆ ಗೊತ್ತಿತ್ತು ನಾನು ತುಂಬಾ ದೊಡ್ಡ ಮಾತನ್ನೇ ಹೇಳಿದೆ ಎಂದು. ಆದರೆ ಈ ಮಾತನ್ನು ಹೇಳಿದ ನಂತರ ನನ್ನ ಹೆಂಡತಿ ಇನ್ನೊಮ್ಮೆ ಈ ಮಾತನ್ನು ಎತ್ತೋದಿಲ್ಲ ಎಂಬ ನಂಬಿಕೆ ಇತ್ತು. ಅದು ಹಾಗೇನೆ ಆಯಿತು. ದಿನಗಳು ಕಳೆಯಿತು. 15 ದಿವಸಗಳ ನಂತರ ನನಗೆ ಒಂದು ಕಾಲ್ ಬಂತು. ನಾನು ಆ ನಂಬರನ್ನು ನೋಡಿದಾಗ ಅದೊಂದು ಅಪರಿಚಿತ ನಂಬರ್ ಆಗಿತ್ತು. ನಾನು ಯಾವಾಗಲೂ ಸ್ವಲ್ಪ ಹೆದರಿಕೆಯಿಂದಲೇ ಇರ್ತಿದ್ದೆ. ಯಾಕಂದ್ರೆ ನಾನು ಚಿಕ್ಕ ಕೆಲಸವನ್ನು ಮಾಡಿರಲಿಲ್ಲ. ನಾನು ಒಂದು ಹುಡುಗಿಯನ್ನು ಮಾರಿ ಬಂದಿದ್ದೆ. ಹಾಗಾಗಿ ಭಯಪಡೋದು ಸಹಜವಾಗಿತ್ತು. ತನ್ನ ತಂಗಿಯನ್ನು ಕಳೆದುಕೊಂಡು ನನ್ನ ರಾಗಿಣಿಯ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲದಿದ್ರೂ ನಾನು ತುಂಬಾ ಕೂಲ್ ಆಗಿದ್ದೆ. ಯಾಕಂದ್ರೆ ಅವಳ ಗಮನವೆಲ್ಲ ಈಗ ನನ್ನ ಕಡೆ ಇತ್ತು. ನಾನು ಫೋನ್ ಎತ್ತಿದಾಗ ಆ ಕಡೆಯಿಂದ ತಾರಾದೇವಿ ನಗುತ್ತಾ ಹೇಳಿದ್ರು, ಹೇ ಹುಡುಗ, ನನಗೆ ನೀನು ಬಂಗಾರದ ಚಿಟ್ಟೆಯನ್ನೇ ಕೊಟ್ಟು ಹೋಗಿದ್ದಿ. ನನ್ನ ಈ ದಂಧೆಗೆ ಅವಳು ಹೊಸ ಮೆರುಗಳನ್ನು ತಂದು ಕೊಟ್ಟಿದ್ದಾಳೆ. ಹಾಗಾಗಿ ನಾನು ನಿನಗೆ 10 ಲಕ್ಷವನ್ನು ಕೊಡ್ತೇನೆ, ಬಾ, ನನ್ನ ಕೋಟೆಗೆ ಬಾ ಅಂತ ಕರೆದಳು. ನನಗೆ ತುಂಬಾ ಆಶ್ಚರ್ಯವಾಗಿತ್ತು. ನಾನು ಅವಳಲ್ಲಿ ಏನೋ ಕೇಳಲು ಹೊರಟಾಗ ಅವರು ಫೋನನ್ನು ಕಟ್ ಮಾಡಿದರು. ನಾನು ಆಶ್ಚರ್ಯದಿಂದಲೇ ದಂಗಾಗಿ ಹೋಗಿದ್ದೆ. ನನಗೆ ಎಷ್ಟು ದೊಡ್ಡ ಮೊತ್ತ ಸಿಗುತ್ತಿದೆ ಎಂದು. ಹಾಗೆ ನಾನು ಕೂತಲ್ಲಿಂದ ಎದ್ದು ನಿಂತೆ. ಈ ಕೆಲಸವೇ ಹಾಗೆ. ಹುಡುಗಿಯರು ಹಣವನ್ನು ಗಳಿಸಿಕೊಡಲು ಪ್ರಾರಂಭಿಸಿದ್ರೆ ಕೋಟೆ ಜನರು ನಮಗೆ ತುಂಬಾ ಹಣವನ್ನು ಕೊಡುತ್ತಾರೆ ಎಂದು ನನಗೆ ಗೊತ್ತಿತ್ತು. ನಾನು ಬೇಗನೆ ನನ್ನೆಲ್ಲ ಕೆಲಸಗಳನ್ನು ಬಿಟ್ಟು ನಗರದಿಂದ ಹೊರಗೆ ಹೋದೆ. ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲಿಗೆ ಹೋದ ಮೇಲೆ ನನ್ನೊಂದಿಗೆ ಏನಾಗಬಹುದು ಅಥವಾ ಯಾವುದಾದ್ರೂ ಸಮಸ್ಯೆಗೆ ಸಿಕ್ಕಿ ಬೀಳುವನೆ ಎಂದು ಯೋಚಿಸಲೇ ಇಲ್ಲ. ನಾನು ಆ ಕೋಟೆಯ ಒಳಗಡೆ ಹೋದಾಗ ನನಗೆ ಅದೇ ಮಹಿಳೆ ಸಿಕ್ಕಿದಳು. ಮೊದಲನೇ ದಿನ ಅವಳೇ ನನ್ನನ್ನು ಒಳಗಡೆ ಕರೆದುಕೊಂಡು ಹೋಗಿದ್ದಳು. ಅವಳು ನನ್ನನ್ನು ನೋಡಿದ ಕೂಡಲೇ, ನೀವು ಬಂದ್ರಾ, ಬನ್ನಿ ಒಳಗೆ ಎಂದಳು. ನಿಮ್ಮನ್ನು ತಾರಾದೇವಿ ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ ಎಂದಳು. ಆಗ ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ವರ್ತನೆ ಇತ್ತು. ಮನಸ್ಸು ಹೇಳಿತು ಒಳಗಡೆ ಹೋಗಬೇಡ ಎಂದು. ಆದರೆ ಹಣದ ಅತಿ ಆಸೆಯಿಂದ ನಾನು ಕುರುಡನಾಗಿದ್ದೆ. ನಾನು ನನ್ನ ಮನಸ್ಸಿನಲ್ಲಿ ಬರುವ ಕೆಟ್ಟ ಆಲೋಚನೆಗಳನ್ನು ಮರೆತು ಅವಳ ಹಿಂದೆಯೇ ಹೋದೆ. ನಾನಿನ್ನು 4 ಹೆಜ್ಜೆ ಮುಂದೆ ಹಾಕಿದಾಗ ನನ್ನ ಎದುರುಗಡೆ ಇರುವ ಆ ದೃಶ್ಯವನ್ನು ಕಂಡು ನನ್ನ ರೋಮಗಳೇ ಎದ್ದು ನಿಂತಿದ್ದವು. ನನ್ನ ಹೆಂಡತಿ ತಾರಾದೇವಿಗೆ ಸಮಾನವಾಗಿ ಕುಳಿತುಕೊಂಡಿದ್ದಳು. ಜೊತೆಗೆ ತನ್ನ ತಂಗಿಯನ್ನು ಎದೆಯಲ್ಲಿ ಅಪ್ಪಿಕೊಂಡಿದ್ದಳು. ಸ್ವಲ್ಪ ಹೊತ್ತು ನಾನು ನಿಂತಲ್ಲಿ ನಿಂತು ಬಿಟ್ಟೆ. ನನಗೇನು ಅರ್ಥವಾಗಲಿಲ್ಲ. ನಾನು ಏನು ಮಾಡಬೇಕೆಂದು. ಆಗ ನನ್ನ ಹೆಂಡತಿ ಅವಳಿದ್ದ ಜಾಗದಿಂದ ಎದ್ದು ನಿಂತಳು. ಅವಳಿಗೆ ಅರ್ಥ ಮಾಡಿಸುವ ಅವಕಾಶವನ್ನೇ ನೀಡದೆ ಅವಳು ತಿರುಗಿ ನನ್ನ ಕೆನ್ನೆಗೆ ಬಾರಿಸಿದಳು. ಆ ಪೆಟ್ಟಿನ ಶಬ್ದವು ಇಡೀ ಕೋಟೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವಳು ನನ್ನ ಕಾಲರನ್ನು ಹಿಡಿದುಕೊಂಡು ಕೇಳಿದಳು, ನಿನ್ಗೆಷ್ಟು ಧೈರ್ಯ ನನ್ನ ತಂಗಿಯೊಂದಿಗೆ ಇಂತಹ ನೀಚ ಕೃತ್ಯದ ಆಟವನ್ನು ಆಡಲು? ನಾನು ನಿನ್ನನ್ನು ಈಗಲೇ ಕೊಂದು ಬಿಡುತ್ತೇನೆ. ನಾಚಿಕೆ ಇಲ್ಲದ ಮನುಷ್ಯನೇ, ನಿನಗೆ ಆ ದೇವರೇ ಶಿಕ್ಷೆ ನೀಡುತ್ತಾರೆ ಎಂದು ಹೇಳುತ್ತಾ ನನ್ನ ಹಿಂದಿನಿಂದ ಒದ್ದು ಕೆಳಗೆ ಹಾಕಿದ್ದಳು. ಆಗಲೇ ಪೊಲೀಸ್ನವರು ಬಂದು ನನ್ನನ್ನು ಹಿಡಿದುಕೊಂಡರು. ನಾನು ಎಲ್ಲ ರೀತಿಯಿಂದಲೂ ಸಿಕ್ಕಿ ಹಾಕಿಕೊಂಡಿದ್ದೆ. ಅಂದ ಹಾಗೆ ನನ್ನ ಹೆಂಡತಿ ನನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ದಳು. ಆದರೆ ನನಗೆ ಅದರ ಸುಳಿವೇ ಸಿಕ್ಕಿರಲಿಲ್ಲ. ನನ್ನ ಫೋನಲ್ಲಿ ಎಲ್ಲ ಕಾಲ್ಗಳ ರೆಕಾರ್ಡ್ ಇತ್ತು. ನಾನು ನನ್ನ ಗೆಳೆಯನೊಂದಿಗೆ ಇದರ ಬಗ್ಗೆ ಮಾತನಾಡಿದ್ದೆ. ಹಾಗೆ ಅವಳು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿಯ ತನಕ ತಲುಪಿದ್ದಳು. ಅವಳು ತಾರಾದೇವಿಯ ಮುಂದೆ ಕಾಡಿಬೇಡಿ ತನ್ನ ತಂಗಿಯನ್ನು ಬಿಡಿಸಿಕೊಂಡಿದ್ದಳು.
ಅಲ್ಲದೆ ನನ್ನ ಹೆಂಡತಿ ತಾರಾದೇವಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಿ ನನ್ನನ್ನು ತಾರಾದೇವಿಯ ಮುಖಾಂತರವೇ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದ್ದಳು. ನಾನು ಅಪಹರಣ ಕೇಸಲ್ಲಿ ಜೈಲಿನ ಒಳಗೆ ಇದ್ದೇನೆ. ನಾನು ಯಾರಿಗೋಸ್ಕರ ಈ ಕೆಲಸವನ್ನು ಮಾಡಿದೆನೋ ಈಗ ಅವರೇ ನನ್ನ ಕೈ ಬಿಟ್ಟು ಹೋಗಿದ್ದರು. ಜೊತೆಗೆ ನನ್ನ ಮನೆ, ನನ್ನ ಕೆಲಸವು ನನ್ನ ಕೈ ತಪ್ಪಿ ಹೋಯಿತು. ನನ್ನ ತಂದೆ ತಾಯಿ ಕೂಡ ನನಗೆ ಥೂ ಥೂ ಎನ್ನುತ್ತಿದ್ದರು. ನೀನು ಹುಟ್ಟುವ ಮುಂಚೆ ನಿನ್ನನ್ನು ಕೊಲ್ಲಬೇಕಿತ್ತು ಎಂದು ಹೇಳುತ್ತಿದ್ದರು. ಏನೂ ಗೊತ್ತಿಲ್ಲದ ಮಗುವಿನೊಂದಿಗೆ ಈ ರೀತಿ ಮಾಡಲು ನಿನಗೆ ನಾಚಿಕೆಯಾಗಲಿಲ್ಲವೇ ಎಂದು ಕ್ಯಾಕರಿಸಿ ಉಗಿಯುತ್ತಿದ್ದರು. ಆದರೆ ನಾನೀಗ ಪಶ್ಚಾತ್ತಾಪದ ಕಡಲಲ್ಲಿ ಮುಳುಗುತ್ತಿದ್ದೇನೆ. ನಾನು ಈ ರೀತಿ ಮಾಡಬಾರ್ದಿತ್ತು. ನಾನು ಒಂದು ಬುದ್ಧಿಮಾಂದ್ಯ ಹುಡುಗಿಯೊಂದಿಗೆ ಅವಳ ಜೀವನದ ಜೊತೆ ಆಟವಾಡಿದ್ದೆ. ಹಾಗಾಗಿ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ನನ್ನ ಜೀವನ ಜೊತೆ ಆಟವಾಡಿದ. ಈಗ ನಾನು 4 ಗೋಡೆ ಕಂಬಿ ಒಳಗೆ ಇದ್ದೇನೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೆಯೇ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.